ಸೋಷಿಯಲ್ ಮೀಡಿಯಾ ಅಂದರೆ ಹ್ಯೂಮನ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರಾಕ್ಟಿವ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಕೈ ಇಸ್ ದ ಲಿಮಿಟ್. ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಬೋದು. ನೀವು ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಇಂದು ಸ್ಪೇಸ್ ಎಕ್ಸ್ ಇಂದ ಹಿಡಿದು ಅಂದ್ರೆ ರಾಕೆಟ್ ನ ಮೇಲ್ ಕಳಿಸೋದ್ರಿಂದ ಹಿಡಿದು ಲೋಕಲ್ ಅಲ್ಲಿ ಒಂದು ಬೀಡ ಅಂಗಡಿ ತನಕ ಮಾಡಬಹುದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ನಿಯರ್ ಬೈ ರೆಸ್ಟೋರೆಂಟ್ ಅನ್ನ ಹುಡುಕೋದಾಗಿರ್ಬೋದು, ಅಥವಾ ಕಾಫಿ ಶಾಪ್ ರಿವ್ಯೂ ನೋಡೋದಕ್ಕಾಗಿರ್ಬೋದು, ಅಥವಾ ಹೊಸ ಬಟ್ಟೆಗಳ ಡಿಸೈನ್ ನೋಡೋದಕ್ಕೆ ಥಟ್ ಅಂತ ನಮಗೆ ನೆನಪಾಗೋದು ಯಾವ್ದು ಹೇಳಿ? ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಬೇಕಿದ್ರೆ ನಾವು ದಿನದ 24 ಗಂಟೆ ಕೂಡ ಕಾಲವನ್ನ ಕಳಿತೀವಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವೆಲ್ಲವನ್ನ ನೋಡ್ಕೊಂಡು ಕೂತಿರ್ತೀವಿ. ಆದ್ರೆ ಇದೇ ಒಂದು ಸೋಷಿಯಲ್ ಮೀಡಿಯಾದಿಂದ ನೀವು ಆದಾಯ ಮಾಡಬಹುದು ಅಂತಂದ್ರೆ ನಂಬ್ತೀರಾ? ಹೌದು. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ನ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಇದರಿಂದ ಉತ್ತಮ ಆದಾಯವನ್ನ ಗಳಿಸಬಹುದು. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು? ಇದರಿಂದ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾಗಿ ಆದಾಯ ಬರುತ್ತೆ? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಬಳಕೆದಾರನ ಆಸಕ್ತಿಯೇ ಬಂಡವಾಳವಾಗಿಟ್ಟುಕೊಂಡು ಬಿಸ್ನೆಸ್ ಮೆನ್ಗಳ ಬಿಸ್ನೆಸ್ ಹೆಚ್ಚಿಸಿ ತಮ್ಮ ಕಂಪನಿಯನ್ನು ಬೆಳೆಸಿಕೊಳ್ಳುವ ಬಿಸ್ನೆಸ್ ಇದು ಬರೀ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, 16 ವಿಷಯಗಳನ್ನು ಒಳಗೊಂಡ ಬಿಸ್ನೆಸ್ ಇದು. ಅನೇಕ ಸ್ಟ್ರಾಟಜಿಗಳನ್ನು ಉಪಯೋಗಿಸಬೇಕಿರುವ ಬಿಸ್ನೆಸ್ ಇದು. ಸರ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಗೆ ನಾವು ಎಂಟರ್ ಆಗೋದಕ್ಕಿಂತ ಮುಂಚೆ ಅದೇನು ಅಂತ ತಿಳ್ಕೊಳ್ಬೇಕು. ಸೊ ಫಸ್ಟ್ ಆಫ್ ಆಲ್ ಸರ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಂತ ಹೇಳಿದ್ರೆ ಏನು? ಬೇಸಿಕಲಿ ಸೋಷಿಯಲ್ ಮೀಡಿಯಾ ಅಂದರೆ ಹ್ಯೂಮನ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರಾಕ್ಟಿವ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಬೇಸಿಕ್ ಆಗಿ ಒಂದು ಈಗೆಲ್ಲರೂ ಅದರದ್ದು ಎಸೆನ್ಸ್ನ ತಗೊಳ್ತಾರೆ ಹೊರತು ಅದು ಏನು ಅನ್ನೋದನ್ನು ಎಷ್ಟೋ ಸರಿ ತಿಳ್ಕೊಂಡಿಲ್ಲ. ಸೊ ಅದನ್ನು ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂದು ಮಾನವ ಸಂವಹನ ಹಾಗೂ ಸಂವಾದಾತ್ಮಕ ಜಾಲಗಳು ಅಂತ ಹೇಳ್ಬೋದು, ಅಥವಾ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂದರೆ. ಏನಕ್ಕೆ ಸೋಷಿಯಲ್ ಮೀಡಿಯಾನ ಕ್ರಿಯೇಟ್ ಮಾಡಿದ್ರು ಅಂತ, ಸೋಷಿಯಲ್ ಮೀಡಿಯಾನ ಏನು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದರೆ, ಮೇಜರ್ ಆಗಿ ಮಾನವರು ಗೊತ್ತಿರೋರು ಅಥವಾ ಗೊತ್ತಿಲ್ಲದೆ ಇರೋರನ್ನ ಒಂದು ನೆಟ್ವರ್ಕ್ ಮಾಡ್ಕೊಳೋ ಅಂತ ಒಂದು ಸಾಧನವಾಗಿ ಅದನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಅದು ಸ್ಟಾರ್ಟ್ ಆದಮೇಲೆ ಮುಂಬರುವ ದಿನಗಳಲ್ಲಿ ಅದರದ್ದು ಎವಲ್ಯೂಷನ್ ಅಂತ ಕರಿತೀವಿ ನಾವು. ಸೋಷಿಯಲ್ ಮೀಡಿಯಾದ ಎವಲ್ಯೂಷನ್ನಲ್ಲಿ ಏನಾಯಿತು, ಒಂದು ರೆವಿನ್ಯೂ ಮಾಡೆಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬೇಕಾದಂಥ ವ್ಯವಸ್ಥೆ ಬಂತು. ಯಾರಿಗೆ? ಕೇವಲ ಒಂದು ಸಂವಹನಕ್ಕೋಸ್ಕರ ಸ್ಟಾರ್ಟ್ ಆಗಿದ್ದು. ಹೇಗೆ ಅದನ್ನ ರೆವೆನ್ಯೂ ಮಾಡೆಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ಅನ್ನುವಂಥ ಒಂದು ವ್ಯವಸ್ಥೆಗಳು ಅದರದ್ದು ಏನು ಫೌಂಡರ್ಸ್ಗೆ ಬಂದಾಗ ಅದನ್ನ ಮಾನಿಟೈಸ್ಡ್ ಮಾಡೆಲ್ನ ಅವ್ರು ಮಾಡ್ಕೊಂಡ್ರು. ಅವಾಗ ಈ ಪರ್ಟಿಕ್ಯುಲರ್ ನೀವೇನೀಗ ಅಥವಾ ನಾವೀಗ ಬಿಸ್ನೆಸ್ ಮಾಡ್ತಾ ಇದೀವಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋವಂಥದ್ದು ಏನಿದೆ ಅದು ಒಂದು ಫ್ರೇಮಿಗೆ ಬಂತು. ಫ್ರೇಮಿಗೆ ಅಂದರೆ ಒಂದು ಕಂಪ್ನಿ ಓಪನ್ ಮಾಡಿದ್ದಾನೆ ಅಂತ ಹೇಳಿದರೆ, ಒಬ್ಬ ಸೋಷಿಯಲ್ ಮೀಡಿಯಾ ಕಂಪ್ನಿ ಓಪನ್ ಮಾಡಿದ್ದಾನೆ ಅಂತ ಹೇಳಿದರೆ ಅವನು ರೆವೆನ್ಯೂನ ಹೇಗೆ ಜನರೇಟ್ ಮಾಡ್ತಾನೆ ಅನ್ನೋವಂಥ ಒಂದು ಯೋಚನಾ ಲಹರಿ ಇದೆಯಲ್ಲ, ಅದೇ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಿಗೆ ಬೇಸ್. ಇದು ಯಾಕೆ ಬೇಕು ಅಂತ ಹೇಳ್ತೀರಿ ನೀವು, ಅಥವಾ ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾಕೆ ಈ ರೆವೆನ್ಯೂ ಮಾಡೆಲ್ ಬಂತು ಇದಕ್ಕೆ ಅಂತ ಅನ್ಸುತ್ತೆ ನಿಮಗೆ? ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ, ಈಗ ಕೆಲವು ಯಾವುದೇ ಬಿಸ್ನೆಸ್ ಅಲ್ಲಾದ್ರೂ ಒಂದು ಪ್ರಾಡಕ್ಟ್ ಅಂತ ಇರುತ್ತೆ. ಆ ಪ್ರಾಡಕ್ಟನ್ನ ನಾವು ಮಾರಿದಾಗ ಆ ಪ್ರಾಡಕ್ಟಿಗೆ ನಮಗೆ ವಾಪಸ್ಸು ಒಂದು ರೆವೆನ್ಯೂ ಅನ್ನೋದು ಸಿಗುತ್ತೆ. ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾವುದೇ ಇಂಡಸ್ಟ್ರಿ ಇರ್ಬೋದು. ಬಟ್ ಈ ಇಂಡಸ್ಟ್ರಿಲಿ ರೆವೆನ್ಯೂ ಇರೋವಂಥದ್ದು ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮಾತ್ರ. ಅಂದರೆ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಲಿ ರೆವೆನ್ಯೂನ ಜನರೇಟ್ ಮಾಡುವಂಥದ್ದಕ್ಕೆ ಕೆಲವು ವ್ಯವಸ್ಥೆಗಳಿರುತ್ತೆ. ಆ ವ್ಯವಸ್ಥೆನೇ ಈ ಸೋಷಿಯಲ್ ಮೀಡಿಯಾ ಕಂಪನಿಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂದರೆ ಆ್ಯಡ್ಸ್ನ ಕ್ರಿಯೇಟ್ ಮಾಡುವಂಥದ್ದು, ಆ್ಯಡ್ಸ್ನ ಕೊಡುವಂಥದ್ದು, ಅದೇ ಅವರಿಗೆ ರೆವೆನ್ಯೂ ಮಾಡೆಲ್. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಪ್ರಮುಖ ಅಂಶಗಳು: ವ್ಯಾಖ್ಯಾನ ಮತ್ತು ವ್ಯಾಪ್ತಿ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಪೋಸ್ಟ್ ಮಾಡೋದು ಅಷ್ಟೇ ಅಲ್ಲ, ಬದಲಿಗೆ ಕ್ರಿಯೇಷನ್, ಶೆಡ್ಯೂಲಿಂಗ್, ಮಾನಿಟರಿಂಗ್ ಮತ್ತು ಅನಾಲಿಸಿಸ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳಬೇಕಾಗತ್ತೆ. ಸ್ಕೋಪ್ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಬೇಕಾಗತ್ತೆ. ವ್ಯಾಪ್ತಿನ ವಿಸ್ತರಿಸಿಕೊಳ್ಳಬೇಕಾಗತ್ತೆ. ಈಗ ನೀವು ಅವತ್ತು ಸ್ಟಾರ್ಟ್ ಮಾಡುವಾಗ ಇದ್ದಂತಹ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗೂ ಅಥವಾ ಮೀಡಿಯಾ ಮ್ಯಾನೇಜ್ಮೆಂಟ್ ಟ್ರೆಂಡ್ಗೂ ಈಗ ಇರುವಂಥ ಟ್ರೆಂಡ್ಗೂ ಯಾವ ಥರದ ವ್ಯತ್ಯಾಸವನ್ನು ಹೇಳ್ಬೋದು ನೀವು? ರೆವೆನ್ಯೂ ಮಾಡೆಲ್ ಇತ್ತ ಅವಾಗ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇತ್ತ ಅಂತ? ಅದನ್ನ ಸಖತ್ತು ಡಿಸ್ಟಿಂಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದರೆ,
ಅವತ್ತು ನಾವು ಜನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕಾಗ್ತಾ ಇತ್ತು ಏನು ಅಂತ ಅಲ್ವಾ? ಏನಿದು, ಏನು, ಯಾಕೆ, ಯಾವ ಥರ ಅಂತ. ಬಟ್ ಇವತ್ತು ಯಾವ ಥರ ಇದೆ ಅಂತ ಹೇಳಿದರೆ, ನಾವು ಆ ಪ್ರಾಸ್ಪೆಕ್ಟಿವ್ ಕ್ಲೈಂಟ್ಸ್ ಹತ್ರ ಹೋದಾಗ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೇ ಬಿ ಅವರು ಮಾಡಿರ್ಬೋದು, ಅವ್ರ ಹತ್ರ ವೆಬ್ಸೈಟ್ ಇಲ್ದಲೇ ಇರ್ಬೋದು, ಅವ್ರ ಹತ್ರ ಸೋಷಿಯಲ್ ಮೀಡಿಯಾ ಚಾನಲ್ಸೇ ಇಲ್ದಲೇ ಇರ್ಬೋದು. ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಏನು, ಅವ್ರು ಎಲ್ಲಿ ನೋಡಿ ಇಂಪ್ರೆಸ್ ಆಗಿದ್ದಾರೆ, ಯಾವ ಥರ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಸರ್ವಿಸಸ್ ಬಗ್ಗೆ, ಅದನ್ನು ಅವರು ನಮಗೆ ಹೇಳ್ತಾರೆ. ಅವತ್ತು ನೀವು ಹೇಳಬೇಕಾಗಿ ಕೆಲವು ಸಿಚುವೇಶನ್ ಯಾವ ಥರ ಅಂದರೆ, ಫೇಸ್ಬುಕ್ ಇದೆ ಅನ್ನೋದನ್ನು ನಾವು ಹೇಳಬೇಕಾಗಿತ್ತು. ಕರೆಕ್ಟ್. ಅಂದರೆ ಎಷ್ಟೋ ಜನ ಅವಾಗ ಫೇಸ್ಬುಕ್ಕಲ್ಲೂ ಇರಲಿಲ್ಲ. ಅಂದರೆ ಸ್ವಲ್ಪ ಯೂತ್ ಇದ್ದರು ಅಂದ್ಕೊಳ್ಳಿ, ಯೂತ್ ಎಲ್ಲ ಸಾಮಾನ್ಯ ಇದ್ದರು. ಆದರೆ ಬಿಸ್ನೆಸ್ ಓನರ್ಸ್ ಯೂತ್ ಆಗಿರಲ್ವಲ್ಲ. ನಾವು ಹೋಗೋದು ಯಾರ ಹತ್ರ? ಮೇಜರ್ಲಿ ಬಿಸ್ನೆಸ್ ಓನರ್ಸ್ ಹತ್ರ, ಪೊಲಿಟಿಷಿಯನ್ಸ್ ಹತ್ರ. ಈ ಥರ ನಮ್ಮದು ಕ್ಲೈಂಟ್ ಬೇಸು ನಿಯರ್ಲಿ ವಿ ಹ್ಯಾವ್ ವರ್ಕ್ ವಿತ್ ಮೋರ್ ದೆನ್ 20 ಇಂಡಸ್ಟ್ರೀಸ್. ಓವರ್ ಆಲ್ 20 ಇಂಡಸ್ಟ್ರೀಸ್. You ask us real estate, you ask us builders, you ask commercial real estate, you ask galleries, you ask resorts, homestays, ಯಾವುದೇ ಪೊಲಿಟಿಷಿಯನ್ಸ್, ಸಿನಿಮಾ ಆಯ್ತಾ, ನೀವು ಯಾವುದೇ ಫೀಲ್ಡ್ ಹೇಳಿದ್ರು ಒನ್ ಆರ್ ದಿ ಅದರ್ ವೇ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು, IT, ಸರ್ವೆ ಕಂಪನೀಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ನೀವು ಯಾವುದೇ ಕಂಪ್ನೀಸಿಗೆ ಹೇಳಿದ್ರು, ಯಾವುದೇ ಇಂಡಸ್ಟ್ರಿಗೆ ಹೇಳಿದ್ರು, ಒನ್ ಆರ್ ದಿ ಅದರ್ ವೇ ವಿ ಹ್ಯಾವ್ ವರ್ಕ್ಡ್ ವಿತ್ ದೆಮ್ ಫ್ರಮ್ ದ ಲಾಸ್ಟ್ ಡೆಕೇಡ್. ಬಟ್ ಒಂದು ಗೊತ್ತಾಗಿದೆ ಏನಂದರೆ, ಈ ಎಲ್ಲ ವಿಭಾಗಗಳು ಅಥವಾ ಕ್ಷೇತ್ರಗಳು ನೀವೇನು ಹೇಳಿದ್ರಿ, ಸೊ ಅಷ್ಟು ಇಂಡಸ್ಟ್ರಿಗಳಿಗೂ ಕೂಡ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ಬೇಕು ಅಂತ ಆಯ್ತು. ಅದಕ್ಕಿಂತ ಇನ್ನೂ ಪ್ರಿಸೈಸಾಗಿ ಹೇಳಬೇಕು ಅಂದರೆ, ನಾವು ವರ್ಕ್ ಮಾಡಿರೋದು ಏನಿದೆ ಅದು ಬರೀ ಇನ್ನೂ 25%. ಪ್ರತಿ ಒಬ್ಬ ಮನುಷ್ಯನು ಅವನು ತೋರ್ಪಡಿಸ್ಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂತೀಯಾನೆ. ಮೇ ಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಏನು ಸಿಚುವೇಶನ್ ಇದೆ, ಇಂಡಿವಿಜುವಲ್ಸ್ ಕೂಡ, ಅವ್ನು ಯಾರೋ ಟ್ರಾವೆಲರ್ ಆಗಿರ್ತಾನೆ, ಅವ್ನು ಜಸ್ಟ್ ಇಲ್ಲೇ ರೋಡಲ್ಲಿ ಫುಡ್ ತಿಂತಾ ಇರ್ತಾನೆ, ಅವನು ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ನ ಬೂಸ್ಟ್ ಮಾಡ್ಕೊಳೋದಕ್ಕೂ ಅಥವಾ ಅವ್ರದ್ದು ಫೇಸ್ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳೋದಕ್ಕೂ ಇವತ್ತು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಲಿಮಿಟ್ಲೆಸ್, ಸ್ಕೈ ಇಸ್ ದ ಲಿಮಿಟ್. ಯಾವುದಕ್ಕೆ ಮಾಡಲ್ಲ ಅನ್ನೋಂಥದ್ದಿಲ್ಲ, ಯಾವುದಕ್ಕೆ ಬೇಕಾದರೂ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ವಿಧಗಳು. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ವಿಧಾನಗಳು ಅನ್ನುವಂಥದ್ದು ಏನಿಲ್ಲ. ಬೇಸಿಕಲಿ ಟೈಪ್ಸ್ ಅಂತ ಹೇಳಿದ್ರೆ, ನಾವು ಎಲ್ಲೆಲ್ಲಿ ಮಾಡ್ತೀವಿ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಅಂದ್ರೆ ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾವ್ಯಾವ ಪ್ಲಾಟ್ಫಾರ್ಮ್ ಇದೆ ಅಂತ ಕೇಳಿದ್ರೆ, ಈಗ ನೀವು ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಇದೆ ಅಂತ ಕೇಳಿದ್ರೆ, ನಾವು ಅದು ಇನ್ನೂ ಒಂದು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೇಕಾಗತ್ತೆ. ಏನು ಅಂದ್ರೆ, ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ಯಾವ ಫೀಲ್ಡ್ಗೆ ಯಾವ್ಯಾವ ಪ್ಲಾಟ್ಫಾರ್ಮ್ ಉಪಯೋಗಕ್ಕೆ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ಹಾಗಿದ್ರೆ ಯಾವ್ಯಾವ ಫೀಲ್ಡ್ಗೆ ಇದು ಸೂಕ್ತ ಅಂತ ನೀವು ಹೇಳ್ಬೋದು? ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಥವಾ ಯಾವುದೇ ಒಂದು ಮನುಷ್ಯನ ಇಂಡಿವಿಜುವಲಿಗೂ ಮಾಡ್ಬೋದು, ಆರ್ಗನೈಸೇಷನ್ಸಿಗೂ ಮಾಡ್ಬೋದು, ಕಂಪನೀಸಿಗೂ ಮಾಡ್ಬೋದು. ಎಲ್ಲರಿಗೂ ನಾವು ಏನು ಡಿಜಿಟಲ್ ಮಾರ್ಕೆಟಿಂಗ್ನ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಮಾಡ್ಬೋದು. ಸೊ ಅಂದರೆ ಎಲ್ಲರಿಗೂ ಮಾಡ್ಬೋದು ಅನ್ನೋದು ಒಂದು ಪಾಯಿಂಟ್. ಮಾಡೋ ಅಂತಹ ಒಂದು ಯಾರಿಗೆ ಮಾಡಬೇಕು ಅನ್ನೋದು, ಅದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟೆ ಹೇಳಬೇಕಾಗುತ್ತೆ ಕೆಲವನ್ನ. ಈಗ ಲಿಂಕ್ಡ್ಇನ್ನಲ್ಲಿ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮಾಡ್ಬೋದು, ಯೂಟ್ಯೂಬಲ್ಲಿ ಮಾಡ್ಬೋದು, ಟಿಕ್ಟಾಕಲ್ಲಿ ಮಾಡ್ಬೋದು. ಟಿಕ್ಟಾಕ್ ಇಂಡಿಯಾದಲ್ಲಿ ಇಲ್ಲ, ಬೇಸಿಕಲಿ ನಮ್ಮದು ದುಬೈಯಲ್ಲೂ ಕೂಡ ಇದಿರೋದ್ರಿಂದ ದುಬೈಯಲ್ಲೆಲ್ಲ ಅಲೋ ಇದೆ. ಇನ್ನು ಟಿಕ್ಟಾಕ್ ಇಂಡಿಯಾದಲ್ಲಿ ಮಾತ್ರ ಬ್ಯಾನ್ ಆಗಿರೋದು. ಸೊ ಅದರಲ್ಲೂ ಕೂಡ ಮಾರ್ಕೆಟಿಂಗ್ ಮಾಡಬಹುದು. ಎಲ್ಲ ಥರದ ಮಾರ್ಕೆಟಿಂಗು ಎಲ್ಲರಿಗೂ ಉಪಯೋಗಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಲಿಂಕ್ಡ್ಇನ್ನಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ. ಲಿಂಕ್ಡ್ಇನ್ನಲ್ಲಿ ನಾವು ಏನನ್ನ ಮಾರ್ಕೆಟಿಂಗ್ ಮಾಡ್ಬೋದು? ಯಾರೋ ಒಬ್ಬ ಬಿಲ್ಡರಿಗೆ, ಅಥವಾ ರಿಯಲ್ ಎಸ್ಟೇಟ್ ಟೈಕೂನ್ಗೆ, ಅಥವಾ ಯಾವುದೋ ಒಬ್ಬ ಲೇಔಟ್ ಓನರ್ಗೆ, ಹ್ಯೂಜ್ ಲೇಔಟ್ ಇದೆ, ಅವ್ರದ್ದು ಸೆಲ್ ಮಾಡಬೇಕು, ಅವ್ರದನ್ನ ನಾವು ಲಿಂಕ್ಡ್ಇನ್ನಲ್ಲಿ ಮಾಡಬಹುದು. ಎಕ್ಸಾಂಪಲ್. ಯಾಕೆ? ಬಿಕಾಸ್ ಇಟ್ ಇಸ್ ಎ ಪ್ರೊಫೆಷನಲ್ ನೆಟ್ವರ್ಕ್. ಅಲ್ಲಿ ಪ್ರೊಫೆಷನಲ್ಸ್ ಇರ್ತಾರೆ, ಅವರಿಗೆ ಅದನ್ನ ಪೇ ಮಾಡಿ ಅದನ್ನ ತಗೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಅಲ್ಲಿ ನಾವು ಮಾಡ್ಬೋದು. ಈಗ ನಾವು ಒಂದು ಸಮ್ ಹೋಟೆಲ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಹೈ ಅಲ್ಟ್ರಾ ಪಬ್ ಮಾಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಎಲ್ಲೋ ಸಮ್ವೇರ್ ಇನ್ ದ ವರ್ಲ್ಡ್ ಅಂತ ಅನ್ಕೊಳ್ಳಿ. ಅಲ್ಲಿ ನಾವು ಲಿಂಕ್ಡ್ಇನ್ಗೆ ಮಾಡೋಕ್ಕಾಗಲ್ಲ. ಸೊ ರಿಲೆವೆನ್ಸ್ ಇಸ್ ದ ಟಾಪ್ ಮೋಸ್ಟ್ ವರ್ಡ್ ಇನ್ ದ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ರಿಲೆವೆನ್ಸ್ ಇರಬೇಕು. ಅದನ್ನು ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು? ಒಂದು ಎಕ್ಸ್ಪರ್ಟೈಸಲ್ಲಿ ಬರುತ್ತೆ. ಮೇನ್ ಥಿಂಗ್ ಇಸ್, ನೀವು ಕೇಳಿದ್ರಿ ಮುಂಚೆ ನನಗೊಂದು ಮಾತು ಕೇಳಿದ್ರಿ, ಒಬ್ಬರೇ ಮಾಡ್ಬೋದಾ ಅಂತ. ಒಬ್ಬರೇ ಯಾಕೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ಅಂದರೆ, ಆ ಮಟ್ಟದ ಎಕ್ಸ್ಪರ್ಟೈಸ್ ಬೇಕಾಗತ್ತೆ ನಿಮ್ಗೆ. ಆ ರಿಲೆವೆನ್ಸ್ ಗೊತ್ತಾಗಬೇಕು ಅಂದರೆ, ಯಾವುದನ್ನ ಎಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಹೇಳುವಂಥದ್ದು ಗೊತ್ತಿರಬೇಕು.
ಅದನ್ನ ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ, ನೀವು ವ್ಯಾಲ್ಯೂ ಆ್ಯಡ್ ಮಾಡೋಕ್ಕಾಗಲ್ಲ ಕ್ಲೈಂಟ್ಗೆ. ನಾವು ನಿಮಗೆ ಒಂದು ಮಾರ್ಕೆಟಿಂಗ್ ಮಾಡ್ಕೊಡ್ಬೇಕು ಅಂದರೆ ನಿಮ್ಮನ್ನ ನಾವು ಅರ್ಥ ಮಾಡ್ಕೊಂಡಲೇ ಇದ್ರೆ ನಾವು ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಎಕ್ಸ್ಪರ್ಟೈಸ್ ಬೇಕು. B2B ಫೋಕಸ್. B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಎಂದರ್ಥ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಗಳ ಮೂಲಕ ಇನ್ನೊಂದು ಬಿಸ್ನೆಸ್ ಜೊತೆ ಟೈ ಅಪ್ ಅಥವಾ ಬಿಸ್ನೆಸ್ ಡೀಲ್ ಮಾಡಿಕೊಳ್ಳೋದನ್ನೇ B2B ಬಿಸ್ನೆಸ್ ಅಂತ ಕರೀತಾರೆ. ಇದರಲ್ಲಿ ಹಲವಾರು ಬಗೆ ಇದ್ರೂ ನಿಮ್ಮ ಒಪ್ಪಂದ ಹೇಗಿದೆ ಅನ್ನೋದರ ಮೇಲೆ ಬಿಸ್ನೆಸ್ ಮತ್ತು ರೆವೆನ್ಯೂ ನಿರ್ಧಾರವಾಗುತ್ತೆ. ಇಂಡಸ್ಟ್ರಿ ಸರ್ಕಲ್ನಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಳ್ಳಲು, ಥಾಟ್ ಲೀಡರ್ಶಿಪ್ ಎಸ್ಟಾಬ್ಲಿಷ್ ಮಾಡಲು ಇದು ಸಹಕಾರಿ. ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದು ಮಾಡೋದಾದ್ರು 3 ಥರ ಥಿಂಗ್ಸ್ ಇರುತ್ತೆ. ಈಗ ನೀವೇ ಮುಂಚೆ ಕೇಳಿದ್ರಿ ಯಾರಿಗೆ ಮಾಡ್ಬೋದು ಅಂತ. ನಾವು ಕಂಪ್ನೀಸಿಗೆ ಮಾಡ್ಬೋದು, ಆರ್ಗನೈಸೇಷನ್ಸಿಗೆ ಮಾಡ್ಬೋದು, NGOಸಿಗೆ ಮಾಡ್ಬೋದು, ಇಂಡಿವಿಜುವಲ್ಸಿಗೆ ಮಾಡ್ಬೋದು, ಸೆಲೆಬ್ರಿಟೀಸಿಗೆ ಮಾಡ್ಬೋದು, ಪೊಲಿಟಿಷಿಯನ್ಸಿಗೆ ಮಾಡ್ಬೋದು, ಒಬ್ಬ ಬೀಡ ಅಂಗಡಿಯವನಿಗೂ ಮಾರ್ಕೆಟಿಂಗ್ ಮಾಡ್ಬೋದು, ಒಂದು ಹೋಟೆಲಿಗೂ ಮಾಡ್ಬೋದು. ಸೊ ನಾವು ಆ್ಯಸ್ ಎ ಬಿಸ್ನೆಸ್ ಆಗಿ ಇನ್ನೊಂದು ಬಿಸ್ನೆಸ್ಸಿಗೆ, ಫಾರ್ ಎಕ್ಸಾಂಪಲ್ ಟು ಎ ಕಂಪನಿ ಟು ಕ್ರಿಯೇಟ್ ಲೀಡ್ಸ್ ನಾವು ಮಾಡಿದಾಗ ಅದು B2B ಸೋಷಿಯಲ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಷ್ಟೇ. ಅಂದರೆ ನಾವು ಒಂದು ಬಿಸ್ನೆಸ್ ಇದ್ದೀವಿ, ನಾವು ಒಬ್ಬರು ಸರ್ವಿಸ್ ಪ್ರೊವೈಡರ್ ಇದ್ದೀವಿ, ಇನ್ನೊಬ್ಬರು ಸರ್ವಿಸ್ ಪ್ರೊವೈಡರಿಗೋ ಮ್ಯಾನುಫ್ಯಾಕ್ಚರರಿಗೋ ಸರ್ವಿಸ್ ಪ್ರೊವೈಡರಿಗೋ, ಫಾರ್ ಎಕ್ಸಾಂಪಲ್ ಈಗ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಿಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲೇ. ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅವರು ಕೂಡ ಒಂದು ಬಿಸ್ನೆಸ್ ಇದ್ದಾರೆ, ನಾವು ಒಂದು ಸರ್ವಿಸ್ ಪ್ರೊವೈಡರ್ ಇದ್ದೀವಿ. ಅವರಿಗೆ ನಾವು ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ನ ಲೀಡ್ ಜನರೇಷನ್ ಕ್ಯಾಂಪೇನ್ಸ್ ಇರ್ಬೋದು ಅಥವಾ ರೀಚ್ ಕ್ಯಾಂಪೇನ್ ಇರ್ಬೋದು, ಅವ್ರ ಬಿಸ್ನೆಸ್ನ ಎನ್ಹ್ಯಾನ್ಸ್ ಮಾಡ್ಕೊಳೋದಕ್ಕೆ, ಅವ್ರ ಬಿಸ್ನೆಸ್ನ ಬೆಳೆಸೋದಕ್ಕೆ ನಾವು ಏನು ಮಾಡೋವಂಥದ್ದು ಅದಕ್ಕೆ B2B. ಹಾಗಾಗಿ ಸ್ನೇಹಿತರೆ, ಕೈಯಲ್ಲಿರುವಂತಹ ಮೊಬೈಲ್ ಮೂಲಕವೇ ನೀವು ತಿಂಗಳಿಗೆ ಲಕ್ಷ ಗಳಿಸಬಹುದು. ಆದ್ರೆ ಇದಕ್ಕೆ ಬೇಕಾಗಿರುವಂತದ್ದು ಸಂಪೂರ್ಣ ಮಾಹಿತಿ. ಸೊ ಆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಮಗೋಸ್ಕರ ನಿಮ್ಮ ಒಂದು ಫ್ರೀಡಮ್ ಆ್ಯಪ್ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮೂಲಕ 5 ಲಕ್ಷ ತಿಂಗಳಿಗೆ ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ A to Z ಮಾಹಿತಿ ಇದೆ. ಸೊ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ನೀವು ಕೂಡ ಮೊಬೈಲ್ ಮೂಲಕನೇ ಲಕ್ಷ ಹಣ ಮಾಡಿ. ಯಾರಿಗೆಲ್ಲ ಮಾಡ್ಬೋದು ಅಂತ ನೀವು ಹೇಳಿದ್ರಿ, ಯಾರಿಗಾದ್ರೂ ಇಂಥದಕ್ಕೆ ಅಥವಾ ಇಂಥ ಕ್ಷೇತ್ರಕ್ಕೆ ಮಾಡೋಕ್ಕಾಗಲ್ಲ ಅಂತ ಏನಾದರೂ ಇದೆಯಾ? ಚಾನ್ಸೇ ಇಲ್ಲ. ಓಕೆ, ಹೇಳಿದ್ನಲ್ಲ, ಸ್ಕೈ ಇಸ್ ದ ಲಿಮಿಟ್. ನೀವು ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು. ನೀವು ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಇಂದು ಸ್ಪೇಸ್ ಎಕ್ಸ್ ಇಂದ ಹಿಡಿದು, ಅಂದ್ರೆ ರಾಕೆಟ್ ನ ಮೇಲ್ ಕಳ್ಸೋದ್ರಿಂದ ಹಿಡಿದು ಲೋಕಲ್ ಅಲ್ಲಿ ಒಂದು ಬೀಡ ಅಂಗಡಿ ತನಕ ಮಾಡ್ಬೋದು. ಸ್ಮಾಲ್ ಫಾರ್ಮ್ ಅಡ್ವಾಂಟೇಜ್. ಹೆಸರೇ ಹೇಳುವಂತೆ ಇದು ಸಣ್ಣ ಸಂಸ್ಥೆ, ಹೀಗಾಗಿ ಬೆಳೆಯುವ ಅನಿವಾರ್ಯತೆ ಇರುತ್ತೆ. ಇಲ್ಲಿ 2 ರೀತಿಯ ಸ್ಮಾಲ್ ಫರ್ಮ್ ಇರುತ್ತೆ. ಒಂದನೆಯದು ಸಣ್ಣ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಸಂಸ್ಥೆ. ಈ ಬಿಸ್ನೆಸ್ನಿಂದ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದು. ಎರಡನೆಯದು ಬೇರೆ ಸ್ಮಾಲ್ ಫರ್ಮ್ ಜೊತೆ ಬಿಸ್ನೆಸ್ ಟೈಅಪ್ ಮಾಡೋದು. ಹೀಗೆ ಮಾಡೋದ್ರಿಂದ ಆ ಸಂಸ್ಥೆಯ ವಿಸಿಬಿಲಿಟಿ ದೊಡ್ಡ ಮಟ್ಟದ ವೀಕ್ಷಕರಿಗೆ ತಲುಪಲು, ದೊಡ್ಡ ಕಂಪನಿ ಜೊತೆಗೆ ಕಾಂಪಿಟೇಷನ್ ಮಾಡಲು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸಿಂದ ಸಹಕಾರವಾಗುತ್ತೆ. ಕ್ಲೈಂಟ್ ಸ್ವಾಧೀನ. ಸೋಷಿಯಲ್ ಮೀಡಿಯಾ ಬಿಸ್ನೆಸ್ಸಲ್ಲಿ ಕ್ಲೈಂಟ್ ತುಂಬ ಮುಖ್ಯ. ಇಲ್ಲಿ ಒಂದನೆಯದು ನಿಮ್ಮ ಕ್ಲೈಂಟ್ ಸ್ಟ್ರೆಂತ್ ಹೆಚ್ಚಿಸಿಕೊಳ್ಳೋದರ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ನ ಕ್ಲೈಂಟ್ಗಳಿಗೆ ಬಿಸ್ನೆಸ್ ಹೆಚ್ಚಾಗುವಂತೆ ನೀವು ಕೆಲಸ ಮಾಡಲೇಬೇಕಿರುತ್ತೆ. ಕ್ಲೈಂಟ್ಗಳ ನಂಬಿಕೆ ಉಳಿಸಿಕೊಳ್ಳಬೇಕಾಗತ್ತೆ. ಕ್ಲೈಂಟ್ಗಳ ಎಕ್ಸ್ಪರ್ಟೈಸ್ನ ನೀವು ನೆಟ್ವರ್ಕಿಂಗ್, ರೆಫರೆನ್ಸ್, ಆನ್ಲೈನ್ ಮಾರ್ಕೆಟಿಂಗ್ ಮಾಡುವ ಮೂಲಕ ಎಕ್ವೈರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಮೊದಲೆಲ್ಲ ಈಗ ಒಬ್ಬೊಬ್ಬರು ಕೂಡ ಮಾಡಲಿಕ್ಕೆ ಅವಕಾಶ ಇತ್ತು, ಇವಾಗಲೂ ಇದೆ. ಸೊ ನಿಮಗೆ ಏನು ಅನ್ಸುತ್ತೆ? ಈಗ ಕೆಲವರು ಒಬ್ಬರೇ ಮಾಡ್ತಾರೆ, ಕೆಲವರು ಕಂಪನಿ ಆಗಿ ಮಾಡ್ತಾರೆ ಅಲ್ವಾ? ಸೊ ಫರ್ಮ್ ಆಗಿ ಮಾಡ್ತಾರೆ. ಹೆಂಗೆ ಏನು ಹೇಳ್ತಿದ್ರಿ? ಒಬ್ಬರೇನು ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇನೆ, ಒಬ್ಬರು ಮಾಡಬಹುದು, ಟೀಮು ಮಾಡ್ಬೋದು. ಕಂಪನಿ ಅಂತ ಬಂದರೆ ಟೀಮ್ ಬರುತ್ತೆ. ಒಂದು ಬಿಸ್ನೆಸ್ ಅಂತ ಬಂದರೆ ಫಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಆಗುವಂಥದ್ದು ಕ್ಲೈಂಟ್ ಅಕ್ವಿಸಿಷನ್. ಕ್ಲೈಂಟ್ ಅಕ್ವಿಸಿಷನ್ ಅಂದರೆ ಏನು? ನಾವು ಒಬ್ಬರು ಕ್ಲೈಂಟ್ನ ಕನ್ವಿನ್ಸ್ ಮಾಡಬೇಕು. ನಂದು ಈ ಥರದೊಂದು ಸರ್ವಿಸ್ ಇದೆ, ಈ ಪರ್ಟಿಕ್ಯುಲರ್ ಸರ್ವಿಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಅದನ್ನು ನೀವು ಅಕ್ವೈರ್ ಮಾಡ್ಕೊಳ್ಳಿ, ಅದನ್ನ ಆ ಬಿಸ್ನೆಸ್ನ ನೀವು ನನಗೆ ಕೊಡಿ ಅಂತ ಕೇಳಿದಾಗ ಆ ಪರ್ಟಿಕ್ಯುಲರ್ ಆ ಫ್ರೀಲ್ಯಾನ್ಸರಿಗೋ ಅಥವಾ ನಾನು ಒಬ್ಬನೇ ಮಾಡ್ತೀನಿ ಅನ್ನೋದಕ್ಕೋ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರಲ್ಲ. ನೀವು ಯಾವುದೇ ಬಿಸ್ನೆಸ್ ಆದ್ರೂ ಕ್ಲೈಂಟ್ಸ್ ಪ್ರಿಫರ್ ಟೀಮ್ ಆ್ಯಂಡ್ ಅ ರೆಪ್ಯೂಟೆಡ್ ಟೀಮ್ ಫಾರ್ ರೆಪ್ಯೂಟೆಡ್ ಕಸ್ಟಮರ್ಸ್. ಅವನೊಬ್ಬ ರೆಪ್ಯೂಟೆಡ್ ಕಸ್ಟಮರ್ ಇದ್ದರೆ ಅವನು ಫ್ರೀಲ್ಯಾನ್ಸರ್ಗೆ ಅವನು ಡಿಜಿಟಲ್ ಅಸೆಟ್ಸ್ನ ಕೊಡೋದಕ್ಕೆ ಇಷ್ಟಪಡಲ್ಲ. ಅವರಿಗೆ ಟೀಮ್ ಬೇಕಾಗುತ್ತೆ, ರೆಪ್ಯುಟೇಷನಿಂದ ಮಾರ್ಕೆಟ್ ಬೇಕಾಗುತ್ತೆ.
ಸ್ಟ್ರಾಟಜಿಕಲ್ ಎಕ್ಸ್ಪರ್ಟೈಸ್ ಬೇಕಾಗತ್ತೆ. ಅದು ಇಟ್ಸ್ ನಾಟ್ ಅಬೌಟ್ ಅವರ್ ಆ್ಯಂಗಲ್, ಅವರ್ ಬಿಸ್ನೆಸ್ ಆ್ಯಂಗಲ್, ಇಟ್ಸ್ ಅಬೌಟ್ ಕ್ಲೈಂಟ್ಸ್ ಎಕ್ಸ್ಪೆಕ್ಟೇಷನ್. ನೀವು ಸ್ಟಾರ್ಟ್ ಮಾಡಿದಾಗ ಇಂಡಿವಿಜುವಲ್ ಆಗಿ ಮಾಡಬೇಕು ಅಂತಾನೆ ಹೊರಟಿದ್ದ ಅಥವಾ ಟೀಮ್ ಆಗಿ ಮಾಡಬೇಕು ಅಂತ, ಕಂಪನಿ ಆಗಿ ಮಾಡಬೇಕು ಅಂತ ಹೊರಟಿದ್ದ? ನಾವು ಇವತ್ತು ಡಿಜಿಟಲ್ ರಣತಂತ್ರ ಏನಿದೆ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ದಲೇ ಇದ್ದಿದ್ದ ಕಾರಣದಿಂದಾಗಿ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಅಕ್ವೈರ್ನ ಇಮಿಡಿಯೇಟ್ ಆಗಿ ಏನು ಕ್ಲೈಂಟ್ಸ್ನ ನಾವು ಅಕ್ವೈರ್ ಮಾಡ್ಕೊಂಡಿದ್ರಿಂದ, ಇಮಿಡಿಯೇಟ್ ಕ್ಲೈಂಟ್ಸ್ ಅಕ್ವೈರ್ ಮಾಡ್ಕೊಂಡಿದ್ರಿಂದ ವಿತಿನ್ 1.5 ಇಯರಲ್ಲೇ ನಾವು ಲಾಟ್ ಆಫ್ ಕ್ಲೈಂಟ್ಸ್ನ ನಾವು ಅಕ್ವೈರ್ ಮಾಡ್ಕೊಂಡಿದ್ರಿಂದ ನಮಗೆ ರೆವೆನ್ಯೂನು ಕೂಡ ಜನರೇಟ್ ಆಯಿತು. ಆ ರೆವೆನ್ಯೂಯಿಂದ ಇಮಿಡಿಯೇಟ್ ಆಗಿ ನಾವು ಕಂಪ್ನಿನೇ ಮುಂಚೆನೇ ಮಾಡಿದ್ದು, ಆದರೆ ಹ್ಯೂಮನ್ ರಿಸೋರ್ಸ್ನ ಅಕ್ವೈರ್ ಮಾಡೋದಕ್ಕೆ ಶುರು ಮಾಡಿದ್ರು. ಕ್ಲೈಂಟ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಕ್ಲೈಂಟ್ ಜೊತೆ ರಿಲೇಶನ್ಶಿಪ್ ಮತ್ತು ಕಮ್ಯುನಿಕೇಷನ್ ತುಂಬ ಮುಖ್ಯ. ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದ್ರ ಜೊತೆ ಅವರ ಗೋಲ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಿರಂತರ ಅಪ್ಡೇಟ್ ಮತ್ತು ರಿಪೋರ್ಟ್ ನೀಡಬೇಕಿರುತ್ತೆ. ಅದು ಕ್ಲೈಂಟ್ ನಂಬಿಕೆ ಹೆಚ್ಚಿಸಿಕೊಳ್ಳುವಂತೆ ಮಾಡುತ್ತೆ. ಈಗ ಯಾರೋ ಒಬ್ರು ಟೀಮ್ ಮಾಡ್ಲಿಕ್ಕೆ ಆಗಲ್ಲಪ್ಪ, ನಾನು ಒಬ್ಬನೇ ಮಾಡಬೇಕು ಅಂತ ಇದ್ದೀನಿ ಅಂತ ಏನಾದರೂ ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಮಾಡಬಹುದಾ? ಯಾವುದೇ ಬಿಸ್ನೆಸ್ ಆದ್ರೂ ಒಬ್ಬರೇ ಮಾಡ್ಬೋದು. ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತಲ್ಲ, ಇನ್ನೊಂದು ಅಂತಲ್ಲ, ಯಾವುದೇ ಬಿಸ್ನೆಸ್ನು ಒಬ್ಬರೇ ಸ್ಟಾರ್ಟ್ ಮಾಡೋದು. ಅದು ಎಂಥ ವರ್ಲ್ಡಿಂದು ದೊಡ್ಡ ಕಂಪ್ನೀಸ್ ಆಗಿರಲಿ, ಟಾಪ್ 1 ಕಂಪ್ನಿ ವಾಲ್ಮಾರ್ಟಿಂದ ಹಿಡಿದು ಫೇಸ್ಬುಕ್ಕಿಂದ ಹಿಡಿದು ಆ್ಯಪಲಿಂದ ಇರಲಿ, ಸ್ಟಾರ್ಟ್ ಮಾಡೋದು ಒಬ್ಬರು ಇಬ್ಬರೇ ಇರ್ತಾರೆ. 300-400 ಬಿಲಿಯನ್ ಕಂಪ್ನೀಸು ಕೂಡ ಸ್ಟಾರ್ಟ್ ಮಾಡೋದು ಒಬ್ಬರೇ. ಆ್ಯಪಲ್ 1 ಟ್ರಿಲಿಯನ್ ಇದೆ ಅಂತ ಹೇಳ್ತಾರೆ, ಏನು ಮಾರ್ಕೆಟ್ ಕ್ಯಾಪ್, ಅದು ಒಬ್ರು ಇಬ್ಬರೇ ಸ್ಟಾರ್ಟ್ ಮಾಡಿದ್ರು. ಸೊ ದೇರ್ ಇಸ್ ನೋ ಪಾಯಿಂಟ್ ಏನು ಒಬ್ಬರೇ ಮಾಡಬಾರ್ದು, ಇಬ್ಬರೇ ಮಾಡಬಾರ್ದು, 50 ಜನ ಸೇರಿಸ್ಕೊಂಡು ಮಾಡಬಾರ್ದು ಅಂತ. ಹಾಗೇನೆ ಇಮಿಡಿಯೇಟಾಗಿ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡವರು ಬ್ಯಾಂಕ್ರಪ್ಟ್ ಆಗಿರುವಂಥದ್ದು ಸಾವಿರಾರು ಇದೆ ಎಕ್ಸಾಂಪಲ್ಸ್. ಸೊ ದೇರ್ ಇಸ್ ನೋ ಪಾಯಿಂಟ್. ಇಟ್ಸ್ ಅಬೌಟ್ ವಿಲ್ಲಿಂಗ್ನೆಸ್ ಟು ಡೂ ಬಿಸ್ನೆಸ್, ಇಟ್ಸ್ ಅಬೌಟ್ ಗಿವಿಂಗ್ ವ್ಯಾಲ್ಯೂ ಟು ದ ಕ್ಲೈಂಟ್ಸ್, ಇಟ್ಸ್ ಅಬೌಟ್ ಗಿವಿಂಗ್ ಗುಡ್ ಸರ್ವಿಸ್. ಅಬ್ಸಲ್ಯೂಟ್ಲಿ ಹೌದು. ಯಾಕೆ ಕೇಳಿದೆ ಅಂದರೆ, ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದಾಗ ಯಾಕೆ ಇದಕ್ಕೆ ಜನ ಬೇಕು, ನಾನು ಒಬ್ಬನೇ ಮಾಡ್ಬೋದಲ್ವ ಅಂತೆಲ್ಲ ಪ್ರಶ್ನೆಗಳೆಲ್ಲ ಬರುತ್ತೆ. ಅದಕ್ಕೆ ಕೇಳಿದೆ. ಬಟ್ ಒಬ್ಬರೇ ಮಾಡಿದರೆ ಅದರ ಲಿಮಿಟ್ಸು ಅಷ್ಟೇ ಇರುತ್ತೆ, ಅವಕಾಶನೂ ಸಣ್ಣದಿರುತ್ತೆ. ಮತ್ತೆ ಇಲ್ಲಿ ಟ್ರಸ್ಟ್ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಂಟ್ ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ನಾವು 8-10 ವರ್ಷದಿಂದ ಒಬ್ಬರೇ ಹೋಗ್ತಾ ಇದ್ದಿದ್ದಕ್ಕೂ ಈಗ ವಿತ್ ಪೋರ್ಟ್ಫೋಲಿಯೋ, ವಿತ್ ಹ್ಯೂಮನ್ ರಿಸೋರ್ಸ್, ವಿತ್ ಟೀಮ್ ಹೋಗೋದಕ್ಕೂ ರೆಸ್ಪೆಕ್ಟು, ಕ್ಲೈಂಟ್ ಕನ್ವರ್ಷನ್ನು ಎಲ್ಲ ಎಷ್ಟು ಡಿಫರ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಇಂದ. ಯಾಕಂದ್ರೆ ಆ ದಿನಾನೂ ನೋಡಿದೀವಿ, ಈ ದಿನಾನೂ ನೋಡ್ತಾ ಇದ್ದೀವಿ. ಅವತ್ತು ಪೋರ್ಟ್ಫೋಲಿಯೋ ಇಲ್ದಲೆ ಹೋಗ್ತಾ ಇದ್ದು, ಹ್ಯೂಮನ್ ರಿಸೋರ್ಸ್ ಇಲ್ದಲೆ ಹೋಗ್ತಾ ಇದ್ದು, ಇವತ್ತು ಪೋರ್ಟ್ಫೋಲಿಯೋ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ, ಹೋಗ್ತಾ ಇದೀವಿ ಕ್ಲೈಂಟ್ಸ್ ಹತ್ರ. ಆ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಸೊ ಯಾರೋ ಒಬ್ರು ಹೊಸಬ್ರು ಬಂದು ಆ ಜಾಗದಿಂದ ಸ್ಟಾರ್ಟ್ ಮಾಡಬೇಕಾದಾಗ ಆ ಜಾಗದ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಅಲ್ಲ ನಿಜ. ಈಗ ನಾವೊಂದು ಕ್ಲೈಂಟ್ ಆಗಿ ಒಬ್ರಿಗೆ ಏನೋ ಒಂದು ಬಿಸ್ನೆಸ್ ಕೊಡ್ತೀವಿ ಅಂತ ಹೇಳಿ ಬಂದಾಗ್ಲೂ ಕೂಡ ನೀವು ಹೇಳಿದ್ದನ್ನೆಲ್ಲವೂ ಕೂಡ ನೋಡ್ತೀವಿ ನಾವಲ್ವಾ? ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ ಥರ ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ತೀರಿ ಅಥವಾ ಅದರ ಚೆಕ್ ಲಿಸ್ಟ್ ರೆಡಿ ಮಾಡ್ತೀರಿ? ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ರು ಇಂಡಿವಿಜುವಲ್ ಅಥವಾ ಒಂದು ಕಂಪನಿ ನಿಮ್ಮ ಹತ್ರ ಬಂದಾಗ, ಸೊ ಇವರನ್ನ ನಾವು ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇವರನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನ ನೀವು ಹೆಂಗ್ ಡಿಸೈಡ್ ಮಾಡ್ತೀರಿ ಅಂತ? ಮೇಜರ್ಲಿ ಒಂದೇ ಒಂದು ವರ್ಡ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಎಕ್ಸ್ಪರ್ಟೈಸ್. ಯಾವುದು ಈಗ ಚೆಕ್ ಲಿಸ್ಟ್ ಅಂತ ಆಗಲಿ ಅಥವಾ ನಾವು ಈ ತರದೊಂದು ಫ್ಲೋ ಚಾರ್ಟ್ ಇಟ್ಕೊಂಡಿದೀವಿ, ಆ ಫ್ಲೋ ಚಾರ್ಟ್ ಇಂದ ಅದಕ್ಕಾಗುತ್ತೆ ಅಂತಲ್ಲ. ನಮ್ಮ ಟೀಮ್ ಇಂದ ಏನು ಎಕ್ಸ್ಪರ್ಟೈಸ್ ಇದೆ, ಆ ಎಕ್ಸ್ಪರ್ಟೈಸೇ ನಮಗೆ ಹೆಲ್ಪ್ ಮಾಡುವಂಥದ್ದು. ಒಂದು ಯಾವ್ದಾದ್ರು ಈಗ ನಾವು, ಯಾಕಂದ್ರೆ ಇಂಡಸ್ಟ್ರಿ ಜೊತೆನೇ ನಾವು ಬೆಳ್ಕೊಂಡು ಹೋಗ್ತಾ ಇರೋದ್ರಿಂದ, ಇಂಡಸ್ಟ್ರಿ ಯಾವಾಗ ಬೂಮ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದನೇ ನಾವು ಇಂಡಸ್ಟ್ರಿ ಜೊತೆ ಇರೋದ್ರಿಂದ ನಾವು ಎಲ್ಲಾ ಇಂಡಸ್ಟ್ರೀಸಿಗೂ ವರ್ಕ್ ಮಾಡಿದೀವಿ. ದಟ್ ಈಸ್ ದ ಟಾಪ್ ಮೋಸ್ಟ್ ಹೆಲ್ಪ್ಫುಲ್ ಪಾಯಿಂಟ್ ಆಸ್ ಎ ಕಂಪನಿ, ಆಸ್ ಎ ಆರ್ಗನೈಸೇಷನ್ ಟು ಅಸ್. ಕರೆಕ್ಟ್. ಸೊ ಹಾಗಾಗಿ ಆ ಎಕ್ಸ್ಪರ್ಟೈಸ್ ಇಂದ ಆ ಪರ್ಟಿಕ್ಯುಲರ್ ಕಂಪ್ನಿಗೆ ನಾವು ಇದು ಹೇಳ್ತೀವಿ, ಏನು ಇದಕ್ಕೆ ಇದಾದ್ರೆ ಅದನ್ನ ನಾವು ಕ್ಲೈಂಟ್ಗೆ ಹೇಳ್ತೀವಿ. ಸೊ ವಿಲ್ ಕನ್ವಿನ್ಸ್ ದಿ ಕ್ಲೈಂಟ್ ಡ್ಯೂರಿಂಗ್ ದಿ ಅಕ್ವಿಸಿಷನ್ ಆಫ್ ದಿ ಕ್ಲೈಂಟ್ ಏನಂತ, ಈ ರೀತಿ ನಿಮ್ಗೆ ಇದು ಸಾಕಾಗುತ್ತೆ, ರೀಸನ್ಸ್ ಆರ್ ದೀಸ್ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಮೇಲ್ ಥ್ರೂ ನಾವು ಅವರಿಗೆ ರಿಪೋರ್ಟ್ ರೀತಿ ಕಳಿಸ್ತೀವಿ. ಅವ್ರ ಕಡೆಯಿಂದ ಅಪ್ರೂವಲ್ ಬಂದ ಮೇಲೆ ವಿಲ್ ಟೇಕ್ ಇನ್ಪುಟ್ಸ್ ಫ್ರಮ್ ದೆಮ್ ಆಸ್ ವೆಲ್. ವಿಲ್ ಟೇಕ್ ಅವ್ರಿಗೂ ಇರುತ್ತೆ, ನಮಗೆ ಈ ತರದಲ್ಲಿ ಫೀಡ್ಬ್ಯಾಕ್ ಫ್ರಮ್ ದೆಮ್ ಆಸ್ ವೆಲ್. ಬಟ್ ವಿ ಆರ್ ಕನ್ಸಲ್ಟೆಂಟ್ಸ್, ವಿ ಆರ್ ಬೇಸಿಕಲಿ ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ಸ್. ಆ ಕನ್ಸಲ್ಟೇಷನ್ ರಿಪೋರ್ಟ್ ಅಲ್ಲಿ ಅವ್ರಿಗೆ ಕೊಡ್ತೀವಿ, ನೋಡಿ ನಿಮ್ಗೆ ಈ ರೀತಿ ಇದೆ,
ನಿಮಗೆ ಇದು ಬೇಡ, ಲಿಂಕ್ಡ್ಇನ್ ಬೇಡ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಕಮ್ಮಿ ಇದೆ, ಅದು ಉಪಯೋಗ ಬರಬಹುದು, ಬಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ, ಎಕ್ಸ್ಪೆನ್ಸ್ ಜಾಸ್ತಿ ಇದೆ, CPL ಕಾಸ್ಟ್ ಪರ್ ಲೀಡ್ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ, ಅಲ್ಲಿ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಮಾಡಬಹುದು, ಆ ರೀತಿ ನಾವು ಅವರಿಗೆ ಕನ್ವೆ ಮಾಡ್ತೀವಿ ರಿಪೋರ್ಟ್ಸಲ್ಲಿ. ಸೊ ಅವರು ಅಪ್ರೂವ್ ಕೊಟ್ಟ ಮೇಲೆ ನಾವು ಕೆಲಸ ಟಾರ್ಗೆಟ್ ಆಡಿಯನ್ಸ್ ಅನಾಲಿಸಿಸ್. ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತೀರಾ ಅಂದರೆ ನಿಮ್ಮ ಕೆಲಸ ಆಡಿಯನ್ಸ್ನ ರೀಚ್ ಮಾಡೋದು. ಆದರೆ ಎಲ್ಲ ಆಡಿಯನ್ಸ್ ಎಲ್ಲ ಸಬ್ಜೆಕ್ಟ್ನ ನೋಡಬೇಕು ಅಂತೇನೂ ಇಲ್ವಲ್ಲ. ಹೀಗಾಗಿ ನೀವು ನಿಮ್ಮ ಸಬ್ಜೆಕ್ಟಿಗೆ ತಕ್ಕಂತೆ ಟಾರ್ಗೆಟ್ ಆಡಿಯನ್ಸ್ ಯಾರು, ಅವರನ್ನು ರೀಚ್ ಮಾಡೋದು ಹೇಗೆ ಅನ್ನೋ ಅನಾಲಿಸಿಸ್ ಮಾಡ್ಕೋಬೇಕು. ಆಡಿಯನ್ಸ್ ಆಸಕ್ತಿ, ಬಿಹೇವಿಯರ್ ಮತ್ತು ಪ್ರಿಫರೆನ್ಸ್ಗೆ ತಕ್ಕಂತೆ ಸ್ಟ್ರಾಟಜಿ ಮಾಡ್ಕೊಳ್ಬೇಕಾಗತ್ತೆ. ಇಂಡಿವಿಜುವಲ್ ಯಾರಿಗಾದರೂ ನಾವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅವರಿಗೆ ಏನು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಬಂದಾಗ, ಸೊ ಒಬ್ಬ ಸೆಲೆಬ್ರಿಟಿ ಇರ್ಬೋದು ಅಥವಾ ಒಬ್ಬ ಪೊಲಿಟಿಷಿಯನ್ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ಇಂಡಿವಿಜುವಲ್ ನಾವು ಮಾಡಬೇಕು ಅಂದರೆ ಹೆಂಗೆ ನೀವು ಅವರಿಗೆ ಪ್ರಮೋಟ್ ಮಾಡೋದಿರ್ಬೋದು ಅಥವಾ ಸರ್ವಿಸ್ ಹೆಂಗೆ ಕೊಡ್ತೀರಾ ಅಂತ, ಅದನ್ನು ಹೆಂಗೆ ನೀವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೆಂಗೆ ಡಿಸೈಡ್ ಮಾಡ್ತೀರಾ? ಪೊಲಿಟಿಷಿಯನ್ನೇ ಇರ್ಬೋದು, ಅಂದರೆ ಬೇಸಿಕಲಿ ಇಂಡಿವಿಜುವಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ ನಾವು ಕರಿತೀವಿ. ಸೊ ಅದರಲ್ಲಿ ಇಂಡಿವಿಜುವಲ್ ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ಅಥವಾ ಪೊಲಿಟಿಷಿಯನ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇರ್ಬೋದು. ಫಸ್ಟ್ ಏನು ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟಲ್ಲಿ ಇದ್ರದ್ದು ಹಾರ್ಟ್ ಅಂತ ಹೇಳಿದರೆ ಬ್ರೈನ್ ಸ್ಟ್ರಾಮಿಂಗ್ ವಿತ್ ದಿ ಕ್ಲೈಂಟ್ಸ್ ಡ್ಯೂರಿಂಗ್ ದಿ ಕ್ಲೈಂಟ್ ಎಕ್ವಿಸಿಷನ್. ಅಂದರೆ ಅವರ ವಿಷನ್ನ, ಅವ್ರದ್ದು ಮಿಷನ್ನ, ಅವ್ರದ್ದು ಥಾಟ್ ಪ್ರೊಸೆಸ್ನ ಬೇಸಿಕಲಿ ನಾವೇನಂತ ಹೇಳ್ತೀವಿ, ಅವರ ಒಂದು ಶೂ ಅಲ್ಲಿ ನಾವು ಕಾಲು ಹಾಕಿ ನೋಡುವಂಥದ್ದು ಅನ್ನೋ ಒಂದು ವ್ಯಾಖ್ಯಾನ. ಸೊ ಅದನ್ನು ನಾವು ಮಾಡಬೇಕಾಗತ್ತೆ. ಅದನ್ನು ನಾವು ತಿಳ್ಕೊಂಡಾಗ ನಾವು ನಮಗೆ ಅವ್ರದ್ದು ಟಾರ್ಗೆಟ್ ಆಡಿಯನ್ಸ್ ಗೊತ್ತಾಗುತ್ತೆ. ಅವ್ರದ್ದು ಶೂ ಒಳಗೆ ನಾವು ಕಾಲು ಹಾಕಿದಾಗ ಅವ್ರು ಸೆಲೆಬ್ರಿಟಿನೇ ಇರ್ಬೋದು, ನಾವು ಸೆಲೆಬ್ರಿಟಿ ಥರ ಯೋಚನೆ ಮಾಡಬೇಕಾಗತ್ತೆ. ಅವರು ಪೊಲಿಟಿಷಿಯನ್ನೇ ಇರ್ಬೋದು, ಮೇ ಬಿ ಈಸ್ ಥಿಂಕಿಂಗ್ ಟು ಬಿಕಮ್ CM ಆಫ್ ಕರ್ನಾಟಕ ಆರ್ PM ಆಫ್ ಇಂಡಿಯಾ. ವಿಷನ್ನು ಡ್ರೀಮ್ಗೆ ಯಾವತ್ತು ಸ್ಕೈಸ್ ದ ಲಿಮಿಟ್. ಸೊ ಅವ್ರದ್ದು ಶೂ ಒಳಗೆ ಕಾಲು ಹಾಕಿ ನೋಡಿದಾಗ ನಮಗೆ ಬೇಸಿಕಲಿ ವಿಲ್ ಅಂಡರ್ಸ್ಟ್ಯಾಂಡ್ ಟಾರ್ಗೆಟ್ ಆಡಿಯನ್ಸ್ ಯಾರನ್ನ ಇಟ್ಕೋಬೇಕು, ಯಾವ ಕೈಂಡ್ ಆಫ್ ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕು. ಆ ರೀತಿ ನಾವು ಅದನ್ನು ಒಂದು ಫ್ಲೋ ಚಾರ್ಟ್ ಮಾಡ್ಕೊಳ್ತೀವಿ. ಅದನ್ನು ಫ್ಲೋ ಚಾರ್ಟ್ ಮಾಡಿಕೊಂಡು ನಾವು ಪರ್ಟಿಕ್ಯುಲರ್ ಕ್ಲೈಂಟ್ಗೆ, ಪ್ರಾಸ್ಪೆಕ್ಟಿವ್ ಕ್ಲೈಂಟ್ಗೆ ಅದನ್ನು ಪ್ರಸ್ತುತಪಡಿಸ್ತೀವಿ. ಈ ರೀತಿ ನಮ್ಮದು ಕಂಟೆಂಟ್ ಇರುತ್ತೆ, ಈ ರೀತಿ ನಮ್ಮದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರುತ್ತೆ, ಈ ರೀತಿ ನಮ್ಮದು ಫೋರ್ಕ್ಯಾಸ್ಟ್ ಇದೆ ಫ್ಯೂಚರ್ ಬಗ್ಗೆ, ಎಷ್ಟು ಜನನ ರೀಚ್ ಆಗಬೇಕು, ಎಷ್ಟು ಇಂಪ್ರೆಷನ್ನ ತಗೋಬೇಕು, ಎಷ್ಟು ಎಂಗೇಜ್ಮೆಂಟ್ನ ಮಾಡ್ಕೋಬೇಕು, ಆ ರೀತಿ. ಯಾವ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ನೀವು ಅಲ್ಲೇ ಡೆಫಿನೆಟ್ಲಿ. ಯಾಕಂದ್ರೆ ಈಗ ಫೇಸ್ಬುಕ್ ಇದೆ, ನೀವು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟರು, ಲಿಂಕ್ಡ್ಇನ್ ಅಲ್ಲಿ ಯಾರ್ದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿ ನಾವು ಲಿಂಕ್ಡ್ಇನ್ ಅಲ್ಲಿ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಈಗ ಸೆಲೆಬ್ರಿಟಿ ಅಂತ ಹೇಳಿದ್ರೆ, ಈಗ ನೋಡಿ, ಎಲ್ಲದು ಪ್ರತಿ ಒಬ್ಬ ಕ್ಲೈಂಟು ಕೂಡ ಕ್ಲೈಂಟ್ ಎಕ್ವಿಷನ್ ಅಲ್ಲಿ ಕೇಳುವಂಥದ್ದು ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಪ್ರಾಡಕ್ಟ್ಸ್ನ ಮಾರ್ಬಿಟ್ಟು ಬರಬಹುದು, ಸರ್ವಿಸ್ನ ಮಾರ್ಬಿಟ್ಟು ಬರಬಹುದು, ಅದು ಬಂದ್ಬಿಟ್ಟು ಬಿಸ್ನೆಸ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ, ROI ಅನ್ನೋಂಥದ್ದು ಅದ್ರದ್ದು ಮೆಟ್ರಿಕ್ಸ್ನ ತಗೊಳೋದಕ್ಕೆ ಬೇರೆ ವಿಧಾನಗಳಿರುತ್ತೆ. ಎಷ್ಟು ಜನಕ್ಕೆ ರೀಚ್ ಆಯಿತು, ಎಷ್ಟು ಜನ ಇಂಪ್ರೆಷನ್ ಕೊಟ್ಟರು, ಎಷ್ಟು ಜನ ಎಂಗೇಜ್ ಆಗಿದ್ದಾರೆ, ಆ ರೀತಿ ಹೋಗುತ್ತೆ. ಸೊ ಆ ವ್ಯವಸ್ಥೆ ಒಳಗಡೆ ನಾವೊಬ್ಬ ಸೆಲೆಬ್ರಿಟಿ, ಅದಕ್ಕೆ ನಾನು ನಿಮಗೆ ಮುಂಚೆ ಹೇಳಿದ ಹಾಗೆ ದಟ್ ನೀಡ್ಸ್ ಎಕ್ಸ್ಪರ್ಟೈಸ್. ಯಾವ್ಯಾವ ಫೀಲ್ಡ್ಗೆ, ಯಾವ್ಯಾವ ಪರ್ಟಿಕ್ಯುಲರ್ ಪರ್ಸನ್ನಿಗೆ ಯಾವ್ಯಾವ ಫೀಲ್ಡ್ ಹೊಂದಾಣಿಕೆ ಆಗುತ್ತೆ ಅಂತ. ಯಾರೋ ಒಬ್ಬ ಪೊಲಿಟಿಷಿಯನ್ನ ನಾವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಮಾಡಿದ ಹಾಗೆ ಲಿಂಕ್ಡ್ಇನ್ನಲ್ಲೂ ಮಾಡೋದು ನಮಗೆ ಉಪಯೋಗ ಆಗದಲ್ಲೇ ಇರಬಹುದು. ಬಟ್ ದಟ್ ಡಸಂಟ್ ಮೀನ್ ಏನು ಲಿಂಕ್ಡ್ಇನ್ನಲ್ಲಿ ಅವ್ರ ಪ್ರೊಫೈಲೇ ಇರಬಾರ್ದು, ಅಲ್ಲಿ ನಾವು ಆಕ್ಟಿವ್ ಇರಬಾರ್ದು ಅಂತಲ್ಲ. ಬಟ್ ವೇರ್ ಇಸ್ ದ ಫೋಕಸ್ ಅಂಡ್ ಹೌ ಮಚ್ ಆರ್ ವಿ ಇನ್ವೆಸ್ಟಿಂಗ್ ಆನ್ ದೋಸ್ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ಸ್ ಅಂತ, ಅದು ಒಂದು ಪಾಯಿಂಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಅವ್ರದ್ದು ರೀಚ್ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾ ಚಾನೆಲ್ಸಿಂದು ರೀಚ್ ಏನು ಇರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಒಂದೊಂದು ಸೋಷಿಯಲ್ ಮೀಡಿಯಾ ಚಾನೆಲ್ಸ್ಗೆ ಬೇರೆ ಬೇರೆ ರೀತಿಯಾದ ರೀಚ್ ಇರುತ್ತೆ. ಕಂಟೆಂಟ್ ಕ್ರಿಯೇಷನ್. ಕಂಟೆಂಟ್ ಅಂತ ಬಂದಾಗ ನೀವು ಹೇಗೆ ನಿಮ್ಮ ಕಂಟೆಂಟ್ನ ಪೋಸ್ಟ್ ಮಾಡ್ತೀರಾ, ಇಮೇಜ್ ಕ್ರಿಯೇಷನ್ ಹೇಗೆ ಮಾಡ್ತೀರಾ, ವಿಡಿಯೋ ಕ್ರಿಯೇಷನ್ ಹೇಗೆ ಮಾಡ್ತೀರಾ, ಇನ್ಫೋಗ್ರಾಫಿಕ್ಸ್ ಹೇಗೆ ಮಾಡ್ತೀರಾ, ಇವೆಲ್ಲವನ್ನು ಹೇಗೆ ಆಡಿಯನ್ಸ್ಗೆ ಅಟ್ರ್ಯಾಕ್ಟ್ ಆಗುವ ರೀತಿ ರೀಚ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಕಂಟೆಂಟ್ ಸ್ಟ್ರೆಂತ್ ಇರುತ್ತೆ. ಅದನ್ನು ನೀವು ಮಾಡಲೇಬೇಕಾಗುತ್ತೆ.
ಕಂಟೆಂಟ್ ಕ್ಯಾಲೆಂಡರ್. ನಿಮ್ಮ ಟಾಪಿಕ್ ಟ್ರೆಂಡಿಂಗ್ ಇರಬಹುದು, ಟೈಮ್ಲಿ ಎಂಗೇಜ್ಮೆಂಟ್ ಕ್ರಿಯೇಟ್ ಮಾಡುವಂತಿರಬಹುದು. ಹೀಗಿದ್ದಾಗ ನೀವು ಯಾವಾಗ ಪೋಸ್ಟ್ ಮಾಡ್ತೀರಾ ಅನ್ನೋ ಕ್ಯಾಲೆಂಡರ್ ಮೈಂಟೈನ್ ಮಾಡಲೇಬೇಕು. ಆ ಸ್ಟ್ರಾಟಜಿ ಈ ಬಿಸ್ನೆಸ್ ಮಾಡುವವರಿಗೆ ಗೊತ್ತಿರಬೇಕು. ನೀಟ್ ಪ್ಲ್ಯಾನ್ ಮಾಡಿಕೊಳ್ಳಲೇಬೇಕು. ಯಾವ ಸಮಯಕ್ಕೆ ಪೋಸ್ಟ್ ಮಾಡಿದರೆ ಹೆಚ್ಚು ರೀಚ್ ಆಗುತ್ತೆ ಅನ್ನೋ ಜ್ಞಾನ ಇರಬೇಕು. ಎಂಗೇಜ್ಮೆಂಟ್ ಸ್ಟ್ರಾಟಜಿ. ಬಳಕೆದಾರರನ್ನು ಎಂಗೇಜ್ ಮಾಡಿಟ್ಟುಕೊಳ್ಳುವುದು ತುಂಬ ಮುಖ್ಯ. ಎಂಗೇಜ್ಮೆಂಟ್ ಸ್ಟ್ರಾಟಜಿ ನಿಮಗೆ ಇರಲೇಬೇಕು. ಕಂಟೆಂಟ್ ಎಂಗೇಜ್ಮೆಂಟ್ ಅಷ್ಟೇ ಅಲ್ಲದೆ ಕಮೆಂಟ್, ಮೆಸೇಜ್, ಪೋಲ್ಸ್, ಕಂಟೆಸ್ಟ್, ಲೈವ್ ಸೆಷನ್ ಹೀಗೆ ಒಂದಷ್ಟು ಆಡಿಯನ್ಸ್ ಎಂಗೇಜ್ಮೆಂಟ್ ಸ್ಟ್ರಾಟಜಿ ಮಾಡಿಕೊಂಡ್ರೆ ಕಮ್ಯುನಿಟಿ ಗ್ರೋತ್, ಲಾಯಲ್ಟಿ ಮತ್ತು ಬ್ರ್ಯಾಂಡ್ ಅಡ್ವೊಕೇಸಿಗೆ ಸಹಾಯವಾಗುತ್ತೆ. ಅನಾಲಿಟಿಕ್ಸ್ ಮತ್ತು ಇನ್ಸೈಟ್ಸ್. ನೀವು ನಿಮ್ಮ ಬಿಸ್ನೆಸ್ನ ಕೀ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ನ ಟ್ರ್ಯಾಕ್ ಮಾಡಲು, ಕ್ಯಾಂಪೇನ್ ಎಫೆಕ್ಟಿವ್ನೆಸ್ನ ಮೆಷರ್ ಮಾಡಲು ಅನಾಲಿಟಿಕ್ಸ್ ಉಪಯೋಗಿಸಬೇಕಾಗತ್ತೆ. ನಿರಂತರ ಇಂಪ್ರೂವ್ಮೆಂಟ್ಗೆ ಆಕ್ಷನೇಬಲ್ ಇನ್ಸೈಟ್ ಅಳವಡಿಸಿಕೊಳ್ಬೇಕಾಗತ್ತೆ. ಪೇಯ್ಡ್ ಅಡ್ವರ್ಟೈಸಿಂಗ್. ನೀವು ದುಡ್ಡು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೇಯ್ಡ್ ಅಡ್ವರ್ಟೈಸಿಂಗ್ ಮಾಡುವ ಅವಕಾಶವೂ ಇದೆ. ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಈ ಅವಕಾಶವನ್ನು ಬಳಸಿಕೊಂಡು ಹೆಚ್ಚು ಆಡಿಯನ್ಸ್ನ ತಲುಪಲು ನಿಮಗೂ ಮತ್ತು ನಿಮ್ಮ ಕ್ಲೈಂಟ್ನ ಗೋಲ್ಗೂ ಸಹಕಾರಿಯಾಗುತ್ತೆ. ಪ್ಲಾಟ್ಫಾರ್ಮ್ ಪರಿಣಿತಿ. ಈ ಬಿಸ್ನೆಸ್ನಲ್ಲಿ ಪ್ಲಾಟ್ಫಾರ್ಮ್ ಎಕ್ಸ್ಪರ್ಟೈಸ್ ತುಂಬಾ ಮುಖ್ಯವಾಗಿ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಜ್ಞಾನ ಮತ್ತು ಅನುಭವ ಪಡೆದುಕೊಂಡಿರಲೇಬೇಕು. ಯಾಕಂದರೆ ಈ ಪ್ಲಾಟ್ಫಾರ್ಮ್ಗಳೇ ನಿಮ್ಮ ಬಿಸ್ನೆಸ್ ಝೋನ್. ಹಾಗೆಯೇ ಇವೆಲ್ಲ ಅದರದ್ದೇ ಆದ ಆಲ್ಗಾರಿದಮ್, ಟ್ರೆಂಡ್ಗಳನ್ನು ಪಡೆದುಕೊಂಡಿರುತ್ತೆ. ಹೀಗಾಗಿ ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು. ಆ ದೇಶದಲ್ಲಿದೆಯಾ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟಿದೆ, ಆ ಪರ್ಟಿಕ್ಯುಲರ್ ರೀಜನಲ್ಲಿ ಎಷ್ಟಿದೆ, ಸ್ಟೇಟಲ್ಲಿ ಎಷ್ಟಿದೆ, ದೇಶದಲ್ಲಿ ಎಷ್ಟಿದೆ, ಆ ಥರ ನಾವು ಫ್ಯಾಕ್ಟ್ಸ್ನ ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ವರ್ಲ್ಡ್ ವೈಡ್ ತಗೊಂಡ್ರೆ ಓವರಾಲ್ 8 ಬಿಲಿಯನ್ ಪಾಪ್ಯುಲೇಷನ್ ಅಂತ ಅನ್ಕೊಳ್ಳೋಣ. ಓವರಾಲ್ 8 ಬಿಲಿಯನ್ ಪಾಪ್ಯುಲೇಷನ್ ಇದೆ. 8 ಬಿಲಿಯನ್ ಪಾಪ್ಯುಲೇಷನ್ನಲ್ಲಿ ಇವತ್ತು ಅಪ್ರಾಕ್ಸಿಮೇಟ್ಲಿ 3 ಬಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಫೇಸ್ಬುಕ್. ಅಂದರೆ ಹತ್ತತ್ರ 300 ಕೋಟಿ ಜನ. 2.5 ಬಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಯೂಟ್ಯೂಬ್. ಅಂದರೆ ಹತ್ತತ್ರ 250 ಕೋಟಿ. 2 ಬಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಇನ್ಸ್ಟಾಗ್ರಾಮ್. ಅಂದರೆ ಹತ್ತತ್ರ 200 ಕೋಟಿ. ಈ ಥರದ ಫ್ಯಾಕ್ಚುವಲ್ ಕಂಟೆಂಟ್ ಏನಿದೆ ಇದನ್ನು ಕೂಡ ನಾನು ಗ್ಲೋಬಲ್ ಸ್ಕೇಲ್ ಹೇಳಿದೆ. ಅದನ್ನು ಇಂಡಿಯನ್ ಸ್ಕೇಲಲ್ಲಿ ನೀವು ತಗೋಬೇಕು ಅನ್ನೋದಾದರೆ, ಇಂಡಿಯಾ ಅನ್ನೋವಂಥದ್ದು ನೀವು ಮುಂಚೆ ಕೇಳಿದ್ರಿ ಇಂಪ್ಯಾಕ್ಟ್ ಆಫ್ ದಿ ಸೋಷಿಯಲ್ ಮೀಡಿಯಾ ಅಂತ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲದರಲ್ಲೂ ಕೂಡ ಇಂಡಿಯಾನೇ ಹೈಯೆಸ್ಟ್ ನಂಬರ್ ಆಫ್ ಯೂಸರ್ಸ್ ಇರೋದು. ಪ್ರತಿ ಒಂದರಲ್ಲೂ ಕೂಡ ಇಂಡಿಯಾನೇ. ಅದಕ್ಕೆ ಒಂದು ಹೊಸ ಎಕ್ಸಾಂಪಲ್ ಕೊಡಬೇಕು ಅಂದರೆ, ವೈ ಮಾರ್ಕ್ ಝುಕರ್ಬರ್ಗ್ ವಿತ್ ಹಿಸ್ ವೈಫ್ ಚಾನ್ ಕಮ್ಸ್ ಆ್ಯಂಡ್ ಡ್ಯಾನ್ಸ್ ಇನ್ ಮುಖೇಶ್ ಅಂಬಾನೀಸ್ ವೆಡ್ಡಿಂಗ್, ಮುಖೇಶ್ ಅಂಬಾನೀಸ್ ಸನ್ಸ್ ವೆಡ್ಡಿಂಗ್. ಅಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಮುಖೇಶ್ ಅಂಬಾನೀಸ್ ಪವರ್, ಇಟ್ಸ್ ಬಿಕಾಸ್ ಅವನದು ಎಲ್ಲ ಪ್ಲ್ಯಾಟ್ಫಾರ್ಮ್ಸು, ಮಾರ್ಕ್ ಝುಕರ್ಬರ್ಗ್ ಅವ್ರಿಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಿಗೂ ಹೈಯೆಸ್ಟ್ ಯೂಸರ್ಸ್ ಇಂಡಿಯನ್ಸ್. ನೀವು ಹೇಳಿದ್ರ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳುವ ಇದ್ರದ್ದು ಡೆಪ್ತ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಅಪರ್ಚುನಿಟಿ. ಮಾರ್ಕ್ ಝುಕರ್ಬರ್ಗ್ ಒಂದು ಮದುವೆಗೆ 3 ದಿನ ಟೈಮ್ ಮಾಡ್ಕೊಂಡು ಓಡ್ ಬಂದು ಒಂದು ಹುಲಿ ಶರ್ಟ್ ಹಾಕೊಂಡು ಕುಣಿತಾನೆ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ದ ಪವರ್ ಆಫ್ ದಿ ಸೋಷಿಯಲ್ ಮೀಡಿಯಾ. ಕರೆಕ್ಟ್. ಸೋಷಿಯಲ್ ಮೀಡಿಯಾ ದಟ್ ಟು ಇನ್ ಇಂಡಿಯಾ. ಇವತ್ತು ನೀವು ಗ್ಲೋಬಲ್ ಸ್ಕೇಲಲ್ಲಿ ಅದನ್ನ ತಗೊಳ್ರಿ, ಅದನ್ನ ನೀವು ಇಂಡಿಯನ್ ಸ್ಕೇಲಲ್ಲಿ ತಗೊಳೋದಾದ್ರೂ ಅಪ್ರಾಕ್ಸಿಮೇಟ್ಲಿ ಹೈಯೆಸ್ಟ್ ಯೂಸೇಜ್ ಇರೋದು ಇವತ್ತು ಇಂಡಿಯನ್ ಮಾರ್ಕೆಟಲ್ಲಿ ಇನ್ಸ್ಟಾಗ್ರಾಮ್, ಸೆಕೆಂಡ್ ಬಂದ್ಬಿಟ್ಟು ಫೇಸ್ಬುಕ್, ಥರ್ಡ್ ಬಂದ್ಬಿಟ್ಟು ಯೂಟ್ಯೂಬ್. ನೀವು ಇನ್ಸ್ಟಾಗ್ರಾಮ್ ತಗೊಂಡ್ರೆ ಇಟ್ಸ್ ಅಬೌಟ್ 516 ಮಿಲಿಯನ್ ಪೀಪಲ್ ಆರ್ ಆಕ್ಟಿವ್ಲಿ ಯೂಸಿಂಗ್ ಇನ್ಸ್ಟಾಗ್ರಾಮ್. ಆಕ್ಟಿವ್ಲಿ ಯೂಸಿಂಗ್ ಅಂದರೆ ಹತ್ತತ್ರ ನಿಮಗೆ 51ರಿಂದ 52 ಕೋಟಿ. ದಿಸ್ ಈಸ್ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಸರ್ವೆ ಬೈ ಫೋರ್ಬ್ಸ್. ನಿಮಗೆ ಫೆಬ್ರವರಿ 6th ರಿಪೋರ್ಟಲ್ಲಿ, ಫೋರ್ಬ್ಸ್ ರಿಪೋರ್ಟಲ್ಲಿ ನಿಮಗೆ ಇದು ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 492 ಮಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಫೇಸ್ಬುಕ್ ಇನ್ ಇಂಡಿಯಾ, ಬೇಸಿಕಲಿ 49 crore ಬೇಸಿಕಲಿ, ಆ್ಯಂಡ್ 462 ಮಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಯೂಟ್ಯೂಬ್. ಅಂದರೆ ಥರ್ಡ್ ಸ್ಪಾಟಿಗೆ ಬರುತ್ತೆ. ಅಂದರೆ 46 ಕೋಟಿ ಜನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ 3 ಜನದಲ್ಲಿ ಒಬ್ಬ ಭಾರತೀಯ, ಒನ್ ಆರ್ ದಿ ಅದರ್ ವೇ, ಅಪ್ರಾಕ್ಸಿಮೇಟ್
ತಗೊಂಡಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀಯಾನೆ. ಇನ್ನು ನೀವು ಫ್ಯೂಚರ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಕೇಳಿದ್ರೆ ಇನ್ನೂ 100 ಕೋಟಿ ಬಾಕಿ ಉಳಿದಿದ್ದಾರೆ. ಕರೆಕ್ಟ್. ಇನ್ ಫಾರ್ ದಿ ನೆಕ್ಸ್ಟ್ ಡಿಕೇಡ್ ಇನ್ನೂ 100 ಕೋಟಿ ಜನ ಬಾಕಿ ಉಳಿದಿದ್ದಾರೆ. ದಿಸ್ ಇಸ್ ಮೈ ಮಾರ್ಕೆಟ್. ಸೊ ಯಾಕೆ ಇದನ್ನ ನೀವು ಮುಂಚೆ ಒಂದು ಕ್ವಶನ್ ಕೇಳಿದ್ರಿ, ತಂದೆ ತಾಯಿಗೆ ಇದನ್ನ ತಿಳ್ಸಕ್ ಆಗ್ತಿರ್ಲಿಲ್ವಾ, ಬಂಧು ಮಿತ್ರರಿಗೆ ತಿಳ್ಸಕ್ ಆಗ್ತಿರ್ಲಿಲ್ವಾ? ತಿಳ್ಸಕ್ ಆಗಲ್ಲ. ಅದನ್ನ ಆ ನಡೆಯೋರಿಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾನ್ ಸಾಯಿ ಸ್ವರ್ಗ ಕಾಣು ಅಂತ. ನಾವು ಅಲ್ಲಿ ಹೋರಾಟಕ್ಕೆ ನಿಂತರೆ ಮಾತ್ರ, ನಾವು ಒಂದು ವ್ಯವಸ್ಥೆ ಒಳಗೆ ನುಗ್ಗಿದ್ರೆ ಮಾತ್ರ ಆ ವ್ಯವಸ್ಥೆ ಆಗಲಿ ಆ ಹೋರಾಟದ್ದಾಗಲಿ ದಿಕ್ಕು ಮತ್ತೆ ದೆಸೆ ಎರಡೂ ಗೊತ್ತಾಗುತ್ತೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಈ ಬಿಸಿನೆಸ್ನಲ್ಲಿ ಕ್ರೈಸಿಸ್ ಅಥವಾ ಬಿಕ್ಕಟ್ಟು ಎದುರಾಗೋದು ಸರ್ವೇ ಸಾಮಾನ್ಯ. ನೀವು ನೆಗೆಟಿವ್ ಫೀಡ್ಬ್ಯಾಕ್ ಬಂದಾಗ, ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್ ಇಶ್ಯೂ ಬಂದಾಗ, PR ಕ್ರೈಸಿಸ್ ಬಂದಾಗ ಟ್ರಾನ್ಸ್ಪರೆನ್ಸಿ ಆಗಿ ನೀವು ಕ್ರೈಸಿಸ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಕಾಂಪ್ಲಿಯನ್ಸ್ ಮತ್ತು ಎಥಿಕ್ಸ್. ನೀವು ಈ ಬಿಸ್ನೆಸ್ನಲ್ಲಿ ಕಾಂಪ್ಲಿಯನ್ಸ್ ಮತ್ತು ಎಥಿಕ್ಸ್ ಬಗ್ಗೆ ಗಮನ ಹರಿಸಲೇಬೇಕು. ನಿಮಗೆ ಪ್ಲಾಟ್ಫಾರ್ಮ್ ಗೈಡ್ಲೈನ್ಸ್, ಪ್ರೈವೇಸಿ ರೆಗ್ಯುಲೇಷನ್ಸ್, ಕಾಪಿರೈಟ್ ಲಾ, ಎಥಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಗೊತ್ತಿರಲೇಬೇಕು. ಕೊಲಾಬ್ರೇಷನ್ ಮತ್ತು ಪಾರ್ಟ್ನರ್ಶಿಪ್. ಈ ಬಿಸ್ನೆಸ್ಸಲ್ಲಿ ಕೊಲಾಬ್ರೇಷನ್ ಮತ್ತು ಪಾರ್ಟ್ನರ್ಶಿಪ್ ತುಂಬ ಮುಖ್ಯ. ಸಾಕಷ್ಟು ಇನ್ಫ್ಲೂಯೆನ್ಸರ್ ಇರ್ತಾರೆ, ಅವರುಗಳ ಜೊತೆ ನೀವು ಕೊಲಾಬ್ರೇಟ್ ಮಾಡಿಕೊಂಡು ಬಿಸಿನೆಸ್ ಮತ್ತು ರೀಚ್ ಹೆಚ್ಚಿಸಿಕೊಳ್ಳಬಹುದು. ಅದರ ಜೊತೆಗೆ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್, ಕ್ರಾಸ್ ಪ್ರಮೋಷನ್, ಸ್ಪಾನ್ಸರ್ಡ್ ಕಂಟೆಂಟ್ ಮಾಡುವ ಮೂಲಕ ರೀಚ್ ಮತ್ತು ಕ್ರೆಡಿಬಿಲಿಟಿ ಹೆಚ್ಚಿಸಿಕೊಳ್ಳಬಹುದು. ಆಫೀಸ್ ಸೆಟಪ್. ಈ ಬಿಸ್ನೆಸ್ ಮಾಡಲು ಆರಂಭದಲ್ಲಿ ಆಫೀಸ್ ಅಗತ್ಯ ಇಲ್ಲದಿದ್ದರೂ ಒಂದು ಡಿಗ್ನಿಫೈಡ್ ಆಫೀಸ್ ಬೇಕೇ ಬೇಕು. ಆಫೀಸ್ನಲ್ಲಿ ಪ್ರೊಫೆಷನಲ್ ವರ್ಕ್ ಸ್ಪೇಸ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಕಂಪ್ಯೂಟರ್, ಹೈ ಸ್ಪೀಡ್ ಇಂಟರ್ನೆಟ್, ಡಿಸೈನ್ ಸಾಫ್ಟ್ವೇರ್, ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ ಬೇಕಾಗತ್ತೆ. ಟೀಮ್ ಕೊಲಾಬೊರೇಷನ್. ಟೀಮ್ ಅಂತ ಬಂದಾಗ ಇದು ಕ್ರಿಯೇಷನ್ ಕೆಲಸ ಆಗಿರೋದ್ರಿಂದ ನೀವೊಬ್ಬರೇ ಮಾಡಲಾಗದು. ಹೀಗಾಗಿ ನಿಮಗೆ ಕಂಟೆಂಟ್ ರೈಟರ್ಸ್, ಗ್ರಾಫಿಕ್ಸ್ ಡಿಸೈನರ್, ವಿಡಿಯೋಗ್ರಾಫರ್ಸ್ ಬೇಕಾಗ್ತಾರೆ. ನಿರಂತರ ಕಲಿಕೆ. ಇಂಡಸ್ಟ್ರಿ ಟ್ರೆಂಡ್ ನಿರಂತರ ಅಪ್ಡೇಟ್ ಆಗ್ತಿರತ್ತೆ. ಅದಕ್ಕೆ ತಕ್ಕಂತೆ ನಾವು ಕೂಡ ಅಪ್ಡೇಟ್ ಆಗ್ತಿರಬೇಕು. ಆಲ್ಗಾರಿದಮ್ ಚೇಂಜಸ್, ನ್ಯೂ ಫೀಚರ್, ವರ್ಕ್ಶಾಪ್ ಅಟೆಂಡಿಂಗ್, ವೆಬಿನಾರ್ಸ್ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಸ್ಕಿಲ್ ಮತ್ತು ನಾಲೆಡ್ಜನ್ನ ಹೆಚ್ಚಿಸಿಕೊಳ್ಳಬಹುದು. ನಿರಂತರ ಕಲಿಕೆ ಮಾಡಬಹುದು, ಮಾಡ್ತಾನೆ ಇರಲೇಬೇಕು. ಈಗ ಇರುವಂತಹ ಡಿಮ್ಯಾಂಡ್ ಏನು ಅಂತ ನೀವು ಹೇಳಿದ್ರಿ. ಸೊ ಆ ಡಿಮ್ಯಾಂಡಿಗೆ ತಕ್ಕಂತಹ ಸರ್ವಿಸ್ ಸಿಗ್ತಾ ಇದೆ ಅಂತ ಅನ್ಸುತ್ತಾ? ಎಕ್ಸ್ಪರ್ಟೈಸ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಜನ ಜಾಸ್ತಿ ಇದ್ದಾರೆ. ನೀವು ಮುಂಚೆ ಒಂದು ಮಾತು ಕೇಳಿದ್ರಿ, ಏನಂತ, ಇಂಡಿವಿಜುವಲ್ಸ್ ಮಾಡಬಹುದಾ ಅಂತ. ಸೊ ಏನಾಗುತ್ತೆ, ಸಖತ್ತು ಜನ ಇಂಡಿವಿಜುವಲ್ಸ್ ಬಂದರೂ ಕೂಡ ಬೇಕಾಗಿರುವಂಥ ಎಕ್ಸ್ಪರ್ಟೈಸ್ ಇರಲ್ಲ. ಏನಾಗುತ್ತೆ, ಒಂದು SIP ಫಾರ್ಮುಲಾ ಅಂತ ಹೇಳ್ತೀವಿ ಇಂಡಸ್ಟ್ರಿಯಲ್ಲಿ, ಆದರೆ ನಮ್ಮ ಒಂದು ವ್ಯವಸ್ಥೆ ಒಳಗಡೆ ನಮ್ಮ ಇದಕ್ಕೆ ಬೇಕಾದ ಹಾಗೆ ಇದು ಮಾಡುವಂಥದ್ದು. ಒಂದು ಇಂಡಸ್ಟ್ರಿಲಿ ಫಾರ್ ಎಕ್ಸಾಂಪಲ್ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂಥದ್ರಲ್ಲೇ ನಾವು ಒಂದು ಬೆಳಿಬೇಕು ಅಂದರೆ, ಅಥವಾ ನಾವು ಒಂದು ನಮ್ಮ ಚಾಪ್ನ ಮೂಡಿಸ್ಬೇಕು ಅಂದರೆ ಏನೇನು ಬೇಕಾಗುತ್ತೆ ಅಂತ. ಒಂದು ಸ್ಪೆಷಲೈಸ್ಡ್ ಎಕ್ಸ್ಪರ್ಟೈಸ್. ಎರಡನೇದು ಇನೋವೇಟಿವ್ ಸೊಲ್ಯೂಷನ್ಸ್. ಎಕ್ಸ್ಪರ್ಟೈಸ್ ಇಲ್ದಲೇ ಬಂದು ಕೊಡ್ಬೋದು, ಆದರೆ ಅದನ್ನು ಇದು ಮಾಡೋಕ್ಕಾಗಲ್ಲ. ಸೆಕೆಂಡ್ನೇದು ಬಂದ್ಬಿಟ್ಟು ಇನೋವೇಟಿವ್ ಸೊಲ್ಯೂಷನ್ಸ್, ಅಂದರೆ ಆ ಸೊಲ್ಯೂಷನ್ಸ್ನ ನಾವು ಕೊಡೋ ಆಗಿರ್ಬೇಕು. ಇನ್ನೊಂದು ಬಂದ್ಬಿಟ್ಟು ಪ್ರೂವನ್ ರಿಸಲ್ಟ್ಸ್, ನಾವು ರಿಸಲ್ಟ್ಸ್ ಕೊಟ್ಟರೆ ಮಾತ್ರ ತಗೊಳ್ಳೋಂಥದ್ದು. ನಾಲ್ಕನೇದು ಬಂದ್ಬಿಟ್ಟು ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್. ಇವು ನಾಲ್ಕಿದ್ದಾಗ ಒಂದು ಬಿಸ್ನೆಸ್ನ ನಾವು ಒಂದು ಹೆಲ್ಪ್ ಮಾಡ್ಬೋದು ಅನ್ನೋಂಥದ್ದು. ಬಟ್ ಅದರ ಕೊರತೆ ಈಗ ಇದೆ ಅಂತ. ಅದು ಆ ನಾಲ್ಕರದ್ದು ಕೊರತೆ ಜಾಸ್ತಿ. ಫ್ರೀಲ್ಯಾನ್ಸರ್ಸು ಅಥವಾ ಹೊಸದಾಗಿ ಬಂದು ಮಾರ್ಕೆಟ್ನ ಡಿಸ್ಟ್ರಪ್ಟ್ ಮಾಡ್ತಾ ಇರೋರು ಇರ್ತಾರಲ್ಲ, ಅವ್ರ ಕೈಲಿ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಸ್ವಲ್ಪ ಎಕ್ಸ್ಪರ್ಟೈಸ್ ತಗೊಂಡ್ಮೇಲೆ ಎಲ್ಲರೂ ಬರೋದು ಕೆಳಗಿಂದನೇ ಇರೋದ್ರಿಂದ ದ ಮಾರ್ಕೆಟ್ ಕಾಂಪಿಟೇಟಿವ್ನೆಸ್ ಇಸ್ ಎವ್ರಿವೇರ್. ಕ್ಲೈಂಟ್ ರಿಪೋರ್ಟಿಂಗ್. ಕ್ಲೈಂಟ್ಗೆ ನೀವು ನಿರಂತರ ಪರ್ಫಾರ್ಮೆನ್ಸ್ ರಿಪೋರ್ಟ್, ಕ್ಯಾಂಪೇನ್ ಇನ್ಸೈಟ್ಸ್, ರೆಕಮೆಂಡೇಶನ್ ನಾವು ನೀಡ್ತಾನೆ ಇರಬೇಕು. ಇದು ಟ್ರಾನ್ಸ್ಪರೆನ್ಸ್, ಅಕೌಂಟೆಬಿಲಿಟಿ ಕ್ರಿಯೇಟ್ ಮಾಡೋಕೆ ಸಹಕಾರಿ. ಸ್ಕೇಲಿಂಗ್ ಮತ್ತು ಗ್ರೋತ್. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸಲ್ಲಿ ವಿಷನ್ ಇಟ್ಟುಕೊಳ್ಳದಿದ್ದರೆ ಬೆಳೆಯೋದು ಕಷ್ಟ. ಹೀಗಾಗಿ ನೀವು ಸ್ಕೇಲಿಂಗ್ ಮತ್ತು ಗ್ರೋತ್ ಬಗ್ಗೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಕ್ಲೈಂಟ್ ಸಂಖ್ಯೆ ಹೆಚ್ಚಿಸಿಕೊಳ್ಳಬೇಕು, ಟೀಮ್ ಮೆಂಬರ್ಸ್ನ ಹೆಚ್ಚಿಸಿಕೊಳ್ಳಬೇಕು, ಹೊಸ ಮಾರ್ಕೆಟ್ ಅಪಾರ್ಚುನಿಟಿ ನೋಡಿಕೊಂಡು ಬಿಸ್ನೆಸ್ ಬೆಳೆಸ್ಕೊಂಡು ಹೋಗಬೇಕು.
ಯಾರು ಬೇಕಾದರೂ ಈ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅನ್ನ ಆರಂಭಿಸಬಹುದಾ, ಸ್ಟಾರ್ಟ್ ಮಾಡಿ? 100%. ಇದಕ್ಕೆ ಏನಾದ್ರು ಎಲಿಜಿಬಿಲಿಟಿ ಅಂತ ಏನಾದ್ರು ಇದೆಯಾ, ಅರ್ಹತೆ ಅಂತ ಹೇಳುವಂಥದ್ದು ಏನಾದ್ರು ಇದೆಯಾ, ಮಾನದಂಡ ಅಂತ ಹೇಳೋದು ಏನಾದ್ರು ಇದೆಯಾ? ಯಾವುದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೇ ಮಾನದಂಡನೂ ಬೇಡ. ಪೆಟ್ರೋಲಿಯಂ ಇಂಡಸ್ಟ್ರಿನ ಕ್ರಿಯೇಟ್ ಮಾಡಿ ರಿಲಯನ್ಸ್ ಆಯಿಲ್ ಮಾಡಿದಾರಲ್ವಾ, ಧೀರುಭಾಯ್ ಅಂಬಾನಿ ಏನು ಕೆಮಿಕಲ್ ಇಂಜಿನಿಯರೋ ಅಥವಾ ಪೆಟ್ರೋಕೆಮಿಕಲ್ ಇಂಜಿನಿಯರೋ ಅಥವಾ ಆಟೋಮೊಬೈಲ್ ಇಂಜಿನಿಯರೋ ಅಲ್ಲ. ಸೊ ಅದಾನಿ ಅವರು ಈಗ ರಾಕೆಟ್ ಸೈನ್ಸ್ಗೆಲ್ಲ ಕೈ ಹಾಕ್ತಾ ಇದ್ದಾರೆ. ದಟ್ ಮೀನ್ಸ್ ಅವ್ರೇನು ರಾಕೆಟ್ ಇಂಜಿನಿಯರೋ ಏರೋನಾಟಿಕಲ್ ಇಂಜಿನಿಯರ್ ಅಲ್ಲ. ಸೊ ಎನಿ ಬಿಸ್ನೆಸ್ ಕ್ಯಾನ್ ಬಿ ಡನ್ ಆ ಆಂಗಲ್. ಸೊ ಹಾಗಿದ್ರೆ ಈ ಬಿಸ್ನೆಸ್ ಅನ್ನು ಆರಂಭಿಸಬೇಕು ಅಂತೇಳಿ ಹೊರಡುವಂಥವ್ರು, ಈಗ ಹೊಸದಾಗಿ ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅನ್ನು ಆರಂಭ ಮಾಡಬೇಕು ಅಂತೇಳಿ ಹೊರಡುವಂಥವ್ರು ಏನು ಗಮನದಲ್ಲಿ ಇಟ್ಕೊಳ್ಬೇಕು, ಹೇಗೆ ಸಿದ್ಧರಾಗಬೇಕು, ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು? ಮೇಜರ್ಲಿ ಈ ಬಿಸ್ನೆಸ್ಗೆ ಬೇಕಾಗಿರುವಂಥದ್ದು ಮಾನಸಿಕ ಕ್ಷಮತೆ. ಓಕೆ, ಮಾನಸಿಕ ಕ್ಷಮತೆ ಪಾಯಿಂಟ್ ನಂಬರ್ 1. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಮೇಜರ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಎಕ್ಸ್ಪೋಜರ್. ಮಾರ್ಕೆಟ್ ಬಗ್ಗೆ ಇರ್ಬೋದು, ಸೋಷಿಯಲ್ ಥಿಂಗ್ಸ್ ಬಗ್ಗೆ ಇರ್ಬೋದು, ಎಕನಾಮಿಕಲ್ ಥಿಂಗ್ಸ್ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆನೂ ಎಕ್ಸ್ಪೋಜರ್ ಬೇಕಾಗುತ್ತೆ. ರಿಸರ್ಚ್ ಮಾಡಬೇಕಾಗುತ್ತೆ ಏನಾದ್ರು? 100%. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮದೇ ಒಂದು ಕಂಪ್ನಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅದರದ್ದೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಏನೇನು ಸಿದ್ಧತೆಗಳು ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟಾಗ ಅದು ಅರ್ಥ ಆಗುತ್ತೆ. ಎಕ್ಸ್ಪೋಜರ್ ಅಂದ್ರೆ ಎಕ್ಸ್ಪೋಜರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ನಾನು ಹೇಳುವಂಥದ್ದು, ನಾವು ಎಲ್ಲೋ ಒಂದು ಅಲ್ಟ್ರಾ ಪಬ್ಗೂ ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಹೈ ಅಲ್ಟ್ರಾ ಪಬ್ಗೂ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಒಳ್ಳೆ ಅಸ್ಟ್ರಾಲಜಿ ಕಂಪ್ನಿಗೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೂ ವರ್ಕ್ ಮಾಡ್ತಾ ಇದ್ದೀವಿ. ಯಾವುದೋ ಒಂದು NGO ಇದೆ, ಒಂದು ಫೌಂಡೇಶನ್ ಇದೆ, ಅದಕ್ಕೂ ಕೂಡ ವರ್ಕ್ ಮಾಡ್ತಾ ಇದ್ದೀವಿ. 4 ದಿಕ್ಕುಗಳು ಮಾರ್ಕೆಟಿಂಗಲ್ಲಿ, 4 ದಿಕ್ಕುಗಳು. ಅದ್ರ ಜೊತೆಗೆ ಕೆಲವು ಪೊಲಿಟಿಷಿಯನ್ಸ್ ಮಾಡ್ತಾ ಇದ್ದೀವಿ. ಈಗ ನಾನು 5 ದಿಕ್ಕನ್ನ ಹೇಳಿದೆ. 5 ದಿಕ್ಕನ್ನು ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಆ ಪರ್ಟಿಕ್ಯುಲರ್ ಪ್ರಾಸ್ಪೆಕ್ಟಿವ್ ಕ್ಲೈಂಟ್ ಅಥವಾ ಎಕ್ಸಿಸ್ಟಿಂಗ್ ಕ್ಲೈಂಟ್ದು ಶೂ ಒಳಗೆ ನಾವು ಕಾಲು ಹಾಕಿ ನಿಂತು ನಾವು ಅದನ್ನ ವಿಷನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ಆ ಎಕ್ಸ್ಪೋಜರ್ ಇರಬೇಕು. ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇಲ್ದಲೆ ಸೋಷಿಯಲ್ ಎಕ್ಸ್ಪೋಜರ್ ಇರ್ಬೋದು, ಅಥವಾ ಬಿಸ್ನೆಸ್ ಎಕ್ಸ್ಪೋಜರ್ ಇರ್ಬೋದು, ಅಥವಾ ಮಾರ್ಕೆಟ್ ಎಕ್ಸ್ಪೋಜರ್ ಇರ್ಬೋದು, ಅಥವಾ ಆ ನಾಲೆಡ್ಜ್ ಇರ್ಬೋದು. ಅದು ಇಲ್ದಲೇ ಇದ್ರೆ ಅದನ್ನ ಮಾಡೋದು ಕಷ್ಟ ಆಗುತ್ತೆ. ಸೊ ಫಸ್ಟ್ ಆ ಎಕ್ಸ್ಪೋಜರ್ನ ತಗೋಬೇಕು ಮಾರ್ಕೆಟ್. ನಿಮಗೆ ಇತ್ತ ನೀವು ಸ್ಟಾರ್ಟ್ ಮಾಡಿದಾಗ 10 ವರ್ಷದ ಹಿಂದೆ ಅದನ್ನ ಸಖತ್ತು ಡಿಸ್ಟಿಂಕ್ಟ್ ಆಗಿ ಹೇಳಬೇಕು ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ್ಮೇಲೆ ಐ ಸ್ಟಡಿಡ್ ಫಾರ್ UPSC ಫಾರ್ 2.5 years. ಐ ವಾಸ್ ಇನ್ ಡೆಲ್ಲಿ. ಸೊ ಹಾಗಾಗಿ ನಾವು ಸಖತ್ ಬುಕ್ಗಳನ್ನ ಆಗ್ಲೇ ನೀರು ಕುಡಿದಿದ್ದು, ಸಖತ್ ಓದಿ ತಿಳ್ಕೊಂಡಿದ್ದು. ಅದ್ರ ಜೊತೆಗೆ ನಾವು ಕೂಡ ಸೋಷಿಯಲ್ ಲೈಫಲ್ಲಿ ನಂದು ಇದರಿಂದನೇ ಸ್ಟೂಡೆಂಟ್ ಲೈಫಿಂದನೇ ಸ್ವಲ್ಪ ಲೀಡರ್ಶಿಪ್ ಇದರಲ್ಲಿ ಇದ್ದಿದ್ರಿಂದ ಸೋಷಿಯಲ್ ಲೈಫಲ್ಲಿ ಆಗಲೇ ಎಕ್ಸ್ಪೋಜರ್ ಇತ್ತು. ದಟ್ ಹೆಲ್ಪ್ಡ್ ಅಂತ ಹೇಳ್ಬೋದು. ಈಗ ಫಸ್ಟ್ ಆಫ್ ಆಲ್ 1 by 1 ಹೇಳೋದ್ರೆ ಏನೇನು ಬೇಕಾಗುತ್ತೆ? ಒಂದು ರಿಸರ್ಚ್, ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಹೊಸದಾಗಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಮಾರ್ಕೆಟ್ನ ರಿಸರ್ಚ್ ಮಾಡಬೇಕು. ಫಸ್ಟ್ ಮಾರ್ಕೆಟ್ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ನ ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಬಂದಿರೋ ಅಂಥದ್ದನ್ನು ನಾವು ಒಂದು ಫ್ಲೋ ಚಾರ್ಟ್ ಮಾಡ್ಕೋಬೇಕು. ನಮ್ಮಲ್ಲಿ ಇರುವಂತಹ ಸ್ಟ್ರೆಂತ್ಸ್ ಏನು, ಸ್ವಾಟ್ ಅನಾಲಿಸಿಸ್ ಬೇಸಿಕಲಿ, ವೀಕ್ನೆಸ್ ಏನು, ಆ ಥರ ಒಂದು ಅನಾಲಿಸಿಸ್ ಮಾಡಿಕೊಂಡು ಅದಕ್ಕೆ ಒಂದು ಫ್ಲೋ ಚಾರ್ಟ್ನ ರೆಡಿ ಮಾಡ್ಕೋಬೇಕು. ಆ ಸ್ಟ್ರೆಂತ್ಸ್ಗೆ ನಮ್ಮ ಹತ್ರ ಇರೋ ಸ್ಟ್ರೆಂತ್ಸ್ನ ನಾವು ಯುಟಿಲೈಸ್ ಮಾಡ್ಕೋಬೋದು. ವೀಕ್ನೆಸ್ ಇದ್ದರೆ ಅದಕ್ಕೆ ಯಾರಾದರೂ ಒಂದು ಯು ಕ್ಯಾನ್ ಗೆಟ್ ಪಾರ್ಟ್ನರ್ಸ್, ಅಥವಾ ಅಂದರೆ ನಮ್ದು ಏನು ವೀಕ್ನೆಸ್ ಇದೆ ಅದನ್ನು ಸರಿದೂಗಿಸೋದಕ್ಕೆ, ಫುಲ್ಫಿಲ್ ಮಾಡುವಂಥದ್ದಕ್ಕೆ. ಅದ್ರ ಜೊತೆಗೆ ಹ್ಯೂಮನ್ ರಿಸೋರ್ಸ್ನ ಹೈಯರ್ ಮಾಡಬಹುದು, ಡಿಪೆಂಡ್ಸ್ ಅಪಾನ್ ದೇರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೆಪಬಿಲಿಟಿ ಮಾಡಬಹುದು, ಔಟ್ಸೋರ್ಸು ಮಾಡಬಹುದು. ಅದನ್ನ ಆ ರೀತಿ ಒಂದು ಕಂಪ್ಲೀಟ್ ಒಂದು ಚಿತ್ರಣನ ರೆಡಿ ಮಾಡಿಕೊಂಡು ನಂಬರ್ 1 ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಯಾವುದೇ ಸ್ಟೆಪ್ ಇಡಬೇಕಾದ್ರೂ ಇಟ್ಸ್ ನಾಟ್ ಲೈಕ್ ಏನು ಪ್ರೊಸೆಸ್ನ ಎಕ್ಸ್ಪ್ಲೈನ್ ಮಾಡುವಂಥ ಪ್ರೊಸೆಸ್ ಅಲ್ಲ. ಇಲ್ಲಿ ತನಕ ಬಂದು ಏನಿರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಅದಾದ್ಮೇಲೆ ದಿ ಚಾಲೆಂಜಸ್ ವಿಲ್ ಕಮ್ ಅಂಡ್ ವಿ ಹ್ಯಾವ್ ಟು ಫೇಸ್ ಆನ್ ದ ರೋಡ್ ಆಫ್ ವಾಕಿಂಗ್. ಬಟ್ ಇಂಥ ಸಂದರ್ಭದಲ್ಲಿ ಕೇಳೋದು, ಈಗ ಟ್ರೆಂಡ್ ಇರೋದ್ರಿಂದ ಸೊ ನೀವು ಹೊಸದಾಗಿ ಬರ್ತೀರಿ ಅಂತ ಹೇಳಿದಾಗ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಸೊ ಈ ಡಿಜಿಟಲ್ ಮೀಡಿಯಾ ಮಾರ್ಕೆಟ್ ನ ಈ ಕಾಂಪಿಟೇಷನ್ ನಡುವೆ ನಮ್ಮನ್ನು ನಾವು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು? ಏನಾದರೂ ಸೀಕ್ರೆಟ್ಸ್ ಇದೆಯಾ ಅಂತ? ಸೀಕ್ರೆಟ್ಸ್ ಏನೂ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ ಮುಂಚೆ, SIPE 4 ಪಾಯಿಂಟ್ ಹೇಳಿದೆ ಅಲ್ವಾ, ಆ ಪಾಯಿಂಟ್ನ ಇಟ್ಕೊಂಡು ಹೋದ್ರೆ ಒಬ್ಬರೇ ಇದ್ರು ಗೆಲ್ಬೋದು, 100 ಜನ ಇದ್ರು ಗೆಲ್ಬೋದು. ಹೀಗೆ ಇವೆಲ್ಲ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ನ ಸಂಕ್ಷಿಪ್ತ ಓವರ್ ವ್ಯೂ. ಮುಂದಿನ ಮಾಡ್ಯೂಲ್ಗಳಲ್ಲಿ ಇವೆಲ್ಲವುಗಳ ಕಂಪ್ಲೀಟ್ ಚಿತ್ರಣ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ
ಈಗ ಈ ಒಂದು ಟೆಕ್ನಾಲಜಿ ಅಂದ್ರೆ AI ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇಡೀ ಜಗತ್ತನ್ನೇ ರೂಲ್ ಮಾಡ್ತಾ ಇದೆ. ಸೊ ಈ ಒಂದು ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇನ್ನು ಮುಂದೆ ನೀವು ಒಳ್ಳೆ ಆದಾಯವನ್ನ ಮಾಡಬಹುದು. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಮನಿ ಮಾಹಿತಿ ಜೊತೆ ನಾನ್ ನಿಮ್ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.